ನಂದ ಮೇಡಮ್, ನನ್ನ ವಾಯ್ಸ್ ಕ್ಲಿಯರ್ ಇದೆಯಾ? ಹಾ, ಕ್ಲಿಯರ್ ಇದೆ, ಮಾಡಿ ಮೇಡಮ್. ನಾನೊಂದು ಸಣ್ಣ ಮುಂಜಾನೆ ಮಾತು ಹೇಳ್ತೀನಿ, ಜಸ್ಟ್ 2 minutes ಅಷ್ಟೇನೆ. ಮಣ್ಣಿನ ಮುಂಜಾನೆ ಮಾತುಗಳು. ಮಣ್ಣಿನ ಪಾತ್ರೆಯಲ್ಲಿ ಊಟ ಮಾಡುವಾಗ ಎಲ್ಲರಲ್ಲೂ ಸಹನೆ ಇತ್ತು. ಬಾಳೆ ಎಲೆಯಲ್ಲಿ ಊಟ ಮಾಡುವಾಗ ಸಂಬಂಧಗಳು ಹಚ್ಚ ಹಸುರಾಗಿದ್ದವು. ಲೋಹದ ಪಾತ್ರೆಯಲ್ಲಿ ಊಟ ಮಾಡುವಾಗ ಸಂಬಂಧಗಳ ಆಧುನಿಕತೆ ಪ್ರಾರಂಭವಾಯಿತು. ಗಾಜಿನ ಪಾತ್ರೆಗಳಲ್ಲಿ ಊಟ ಮಾಡುವಾಗ ಸಂಬಂಧಗಳಲ್ಲಿ ಒಡೆಯುವ ಶಬ್ದಗಳು ಶುರುವಾದವು. ಈಗ ಥರ್ಮಕೋಲ್ ತಟ್ಟೆಯಲ್ಲಿ ಊಟ ಮಾಡ್ತೇವೆ. ಹಾಗಾಗಿ ಸಂಬಂಧಗಳು ಕೂಡ ಯೂಸ್ ಅಂಡ್ ಥ್ರೋ ಆಗಿವೆ. ವಿಧಿಯ ಮುಂದೆ ದುಡ್ಡು ದೊಡ್ಡಸ್ತಿಗೆ ಏನು ನಡೆಯಿಲ್ಲ. ಹಣೆ ಬರಕ್ಕೆ ಎಲ್ಲರೂ ದಾಸರಾಗಬೇಕಷ್ಟೇ. ನಾವು ನಮ್ಮ ದೃಷ್ಟಿಯಲ್ಲಿ ಮತ್ತು ದೇವರ ದೃಷ್ಟಿಯಲ್ಲಿ ಸರಿಯಾಗಿದ್ದರೆ ಇತರರು ಏನು ಯೋಚಿಸ್ತಾರೆ ಎಂಬುದರ ಬಗ್ಗೆ ಚಿಂತಿಸಬಾರದು. ಟೀಕಿಸುವವರು, ವ್ಯಂಗ್ಯ ಮಾಡುವವರು, ಹೀಯಾಳಿಸುವವರು ನಮ್ಮ ಜೀವನದಲ್ಲಿ ಅಗತ್ಯವಾಗಿ ಇರಬೇಕು. ಕಾರಣ ಅವರಿಗಷ್ಟೇ ಗೊತ್ತು ನಮ್ಮ ಸಾಮರ್ಥ್ಯ. ನಮ್ಮನ್ನು ಸದಾ ಎಚ್ಚರದಿಂದ ಇರುವಂತೆ ನೋಡಿಕೊಳ್ಳುವ ಕಾವಲುಗಾರರು ಅವರು. ನಮಗೆ ಜೀವನದಲ್ಲಿ ಶತ್ರುಗಳು ಹೆಚ್ಚಾಗುತ್ತಿದ್ದಾರೆ ಎಂದು ಆತಂಕ ಪಡಬಾರದು. ಯಾರು ಸತ್ಯದ ನ್ಯಾಯದ ದಾರಿಯಲ್ಲಿ ಸಾಗುತ್ತಾರೋ ಅಂಥವರಿಗೆ ಶತ್ರುಗಳು ಹೆಜ್ಜೆ ಹೆಜ್ಜೆಗೂ ಜಾಸ್ತಿ ಆಗ್ತಾ ಹೋಗ್ತಾರೆ. ಇದು ಪ್ರಕೃತಿ ಸಹಜ ನಿಯಮ. ಎಲ್ಲರಿಗೂ ಜೀವನದಲ್ಲಿ ಮುಕ್ತವಾಗಿ ಹಾರುವ ಉತ್ಸಾಹವಿರುತ್ತದೆ. ಆದರೆ ಮನೆಯಲ್ಲಿನ ಜವಾಬ್ದಾರಿಗಳು ಅವರನ್ನು ಕಟ್ಟಿ ಹಾಕುತ್ತವೆ. ನೆನಪಿಡಿ, ನಮ್ಮ ಜೀವನವನ್ನು ಬದಲಿಸಿಕೊಳ್ಳುವ ಕೀಲಿ ಇರೋದು ನಮ್ಮ ಬಳಿ. ರಿಯಾಲಿಟಿ ಏನೆಂದರೆ, ಯಾರಿದ್ದರೂ ಯಾರಿಲ್ಲದಿದ್ದರೂ ಬದುಕು ಚಲಿಸಿಯೇ ಚಲಿಸುತ್ತದೆ. ಒಮ್ಮೊಮ್ಮೆ ನಾವಂದ ಕಡೆಗೆ, ಮತ್ತೊಮ್ಮೆ ನಾವು ಅಂದುಕೊಳ್ಳದ ಕಡೆಗೆ. ಆಡಿಕೊಳ್ಳುವವರು 100 ಜನರಿದ್ದರೇನು, ನೋಡಿಕೊಳ್ಳುವ ದೇವರ ಮೇಲಿದ್ದಾನೆ. ಇತರರ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ಮುಂದೆ ಸಾಗುವುದಷ್ಟೇ ಜೀವನ. ಜೈ ಶ್ರೀ ಕೃಷ್ಣ. ಧನ್ಯವಾದಗಳು ಮ್ಯಾಮ್. ಜೀವನದ ಸಾರವನ್ನು ತುಂಬಾ ಚೆನ್ನಾಗಿ ಹೇಳಿದ್ರಿ ಅಂತ ಅನ್ಕೊಳ್ತೀನಿ. ನಮ್ಮ ಪಾಸ್ಟ್ ಲೈಫ್ ಹೇಗಿತ್ತು, ಈಗಿನ ಕಂಪ್ಯಾರಿಸನ್ ತುಂಬಾ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ನಿಮ್ಗೂ ಥ್ಯಾಂಕ್ ಯು, ಅವಕಾಶ ಕೊಟ್ಟಿದ್ದಕ್ಕೆ. ಮಹಾತಾರ್ ಫೌಂಡೇಶನ್ಗೂ ಧನ್ಯವಾದಗಳು. ಮಾಸ್ಟರ್ಸ್ ಮತ್ತೆ ಹ್ಯಾಂಡ್ ರೈಸ್ ಮಾಡಿ. ಇವತ್ತಿನ 41 ದಿನಗಳ ಮಂಡಲ ಧ್ಯಾನದ 3ನೇ ಬ್ಯಾಚಿನ 37ನೇ ದಿನ. ಇವತ್ತು ವಿಶೇಷತೆ ಪ್ರತಿದಿನ, ಯಾಕಂದ್ರೆ ಮಾರ್ನಿಂಗ್ ಸೆಷನ್, ಮಧ್ಯಾಹ್ನ ಎಲ್ಲರೂ ವಿಶೇಷತೆ ಇವತ್ತು ತಾವೆಲ್ಲ ಮಾಡಿದ್ರೆ. ಅದೇ ರೀತಿ ರಾತ್ರಿ ಕೂಡ ಅದೇ ವಿಶೇಷ ಕಾರ್ಯಕ್ರಮಗಳು, ತಮ್ಮ ಕಲೆಗಳನ್ನ ಇಲ್ಲಿ ಪ್ರದರ್ಶನ ಮಾಡ್ಲಿಕ್ಕೆ, ಅಥವಾ ತಮ್ದು ಈಗೇನು ಧ್ಯಾನ ಮಾಡ್ತಿದ್ರಲ್ಲ 1 ವಾರ, ಅಥವಾ ಈ ಮಂಡಲದಲ್ಲಿ ಧ್ಯಾನ ಮಾಡಿದ್ದು ಏನೇನು ತಮಗೆ ಅನುಭವಕ್ಕೆ ಬಂತು, ಅಥವಾ ನಿಮ್ ಕ್ವಶನ್ ಇದ್ರೆ ಕೇಳ್ಕೋಬಹುದು, ಪರಿಹಾರ ಕಂಡ್ಕೋಬಹುದು. ಅದಕ್ಕೆ ಹ್ಯಾಂಡ್ ರೈಸ್ ಮಾಡಿ ಎಲ್ರು. ಅನುರಾಧ ಮೇಡಮ್ ಮಾಡಿದಾರೆ ನೋಡಿ, ಕೊಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಅನುರಾಧ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ನೀವು. ಆಯ್ತು. ಇವಾಗ ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಸರ್ ನಿಮಗೂ. ನಮಸ್ತೆ ಮ್ಯಾಮ್. ನಮಸ್ತೆ. ನಮಸ್ತೆ. ಅದೇ ಧ್ಯಾನ ಎಲ್ಲ ಚೆನ್ನಾಗಿ ಆಗ್ತಿದೆ, ಎಲ್ಲ ಚೆನ್ನಾಗ್ ಮಾಡ್ತಾ ಇದೀವಿ ಎಲ್ಲ. ಅದೇ ನಾನೊಂದು ಹಾಡು ಹೇಳೋಣ ಅಂತ. ಹೇಳಿ ಮ್ಯಾಮ್. ಹೇಳ್ಬೋದಾ? ಹಾ ಮ್ಯಾಮ್ ಹೇಳಿ. ಮ್ಯಾಮ್ ನಿಮ್ದು ನೆಟ್ವರ್ಕ್ ಸ್ವಲ್ಪ ಸ್ಲೋ ಇದೆ ಅಂತ ಅನ್ಸುತ್ತೆ. ಇಫ್ ಇನ್ ಕೇಸ್ ನಿಮ್ದು ಏನಾದ್ರು ವಾಯ್ಸ್ ಬ್ರೇಕ್ ಆದ್ರೆ ವಿಡಿಯೋ ಆಫ್ ಮಾಡ್ಕೊಳ್ಳಿ, ವಾಯ್ಸ್ ಕ್ಲಿಯರ್ ಆಗಿ ಕೇಳುತ್ತೆ. ಆಯ್ತು ಆಯ್ತು. ಫಸ್ಟ್ ವಿಡಿಯೋ ಇಟ್ಕೊಂಡು. ಹಾ ಮ್ಯಾಮ್, ಓಕೆ, ಥ್ಯಾಂಕ್ ಯು. ಸರಿನಾ? ಹಾ ಮ್ಯಾಮ್, ಸರಿ, ಹಾಡಿ. ಕಾಣದಂತೆ ಮಾಯವಾದನು ನಮ್ಮ ಶಿವ, ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ, ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು,
ಕೈಯ ಕೊಟ್ಟು ಓಡಿ ಹೋದನು, ನಮ್ಮ ಶಿವ ಕಾಣದಂತೆ ಮಾಯವಾದನು. ಆಕಾಶ ಮೇಲೆ ಇಟ್ಟನೋ, ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನೋ. ಆಕಾಶ ಮೇಲೆ ಇಟ್ಟನೋ, ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನೋ. ನಡುವೆ ಈ ಭೂಮಿಯನ್ನು ದೋಣಿಯಂತೆ ತೇಲಿ ಬಿಟ್ಟು ಕಾಣದಂತೆ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಹೆಣ್ಣಿಗೆಂದು ಅಂದ ಕೊಟ್ಟನೋ, ನಮ್ಮ ಶಿವ ಗಂಡಿನಲ್ಲಿ ಹಾಸಿ ಇಟ್ಟನೋ. ಹೆಣ್ಣಿಗೆಂದು ಅಂದ ಕೊಟ್ಟನೋ, ನಮ್ಮ ಶಿವ ಗಂಡಿನಲ್ಲಿ ಹಾಸಿ ಇಟ್ಟನೋ. ಗಂಡು ಹೆಣ್ಣು ಸೇರಿಕೊಂಡು ಯುದ್ಧವನ್ನು ಮಾಡುವಾಗ ಕಾಣದಂತೆ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ನೆಲ್ಲಿಕಾಯಿ ಮರದಲ್ಲಿಟ್ಟನೋ, ನಮ್ಮ ಶಿವ ಕುಂಬಳಕಾಯಿ ಬಳ್ಳಿಲಿಟ್ಟನೋ. ನೆಲ್ಲಿಕಾಯಿ ಮರದಲ್ಲಿಟ್ಟನೋ, ನಮ್ಮ ಶಿವ ಕುಂಬಳಕಾಯಿ ಬಳ್ಳಿಲಿಟ್ಟನೋ. ಹೂವು ಹಣ್ಣು ಕಾಯಿ ಕೊಟ್ಟು ಜಗಳವಾಡೋ ಬುದ್ಧಿ ಕೊಟ್ಟು ಕಾಣದಂತೆ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕತ್ತಲಲ್ಲಿ ನ್ಯಾಯ ಬಿಟ್ಟನೋ, ನಮ್ಮ ಶಿವ ಕಣ್ಣುಗಳ ಕಟ್ಟಿಬಿಟ್ಟನೋ. ಕತ್ತಲಲ್ಲಿ ನ್ಯಾಯ ಬಿಟ್ಟನೋ, ನಮ್ಮ ಶಿವ ಕಣ್ಣುಗಳ ಕಟ್ಟಿಬಿಟ್ಟನೋ. ನ್ಯಾಯ ನೀತಿಗಾಗಿ ತಲೆಯ ಚಚ್ಚಿಕೊಳ್ಳಿರೆಂದು ಹೇಳಿ ಕಾಣದಂತೆ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಅವಕಾಶಕ್ಕಾಗಿ ಧನ್ಯವಾದಗಳು. ಸೂಪರ್ ಮೇಡಮ್. ಥ್ಯಾಂಕ್ ಅನುರಾಧ ಯು ಮ್ಯಾಮ್. ಮ್ಯಾಮ್, ತುಂಬಾ ಚೆನ್ನಾಗಿ ಹಾಡು ಹೇಳಿದ್ರಿ. ಅಶ್ವಿನಿ ಮೇಡಮ್ ಬಂದಿದ್ದಾರೆ. ರಘುನಾಥ್ ನಮಸ್ತೆ ಸರ್ ಮೇಡಮ್. ನಮಸ್ತೆ. ನಂದಾ ಮೇಡಮ್ ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್. ನಮಸ್ಕಾರ. ಅವರಿಗೆ ತಮ್ಮ ಪರಿಚಯ ಇದೆಯೋ ಇಲ್ವೋ ಅಂತ ಗೊತ್ತಾಗ್ತಾ ಇಲ್ಲ ರಘುನಾಥ್ ಸರ್ಗೆ. ಇಲ್ಲ, ನಿಮ್ ಬಗ್ಗೆ ಕೇಳಿದೀನಿ ಮ್ಯಾಮ್, ನೋಡಿದೀನಿ ಕೂಡ. ನೋಡಿದೀರಾ, ಕೇಳಿದೀರಾ, ಇವಾಗ ಸ್ವಲ್ಪ ಇನ್ನು ನೋಡಿ ಹತ್ರ ಬಿಡಿ. ಆಗಿದ್ದೀವಿ ಮ್ಯಾಮ್. ಓಕೆ ಮ್ಯಾಮ್, ನೋಡೋಣ ಏನಾಗ್ತಿದೆ. ವಿಶೇಷ ಮನರಂಜನೆ ಅಂತಂದ್ರೆ ನಾನು ಅಲ್ಲಿ ಇದ್ದೇ ಇರ್ತೀನಿ. ನಮ್ಮ ಮನೆಗೆ ಒಂದ್ಸಲ ಆನ್ ಮಾಡ್ಕೊಂಡು ಬಂದೆ. ಏನಾಯ್ತು ಯಾವ ರೀತಿ ಅಂತ ಗೊತ್ತಿಲ್ಲ. ನಮ್ ನಂದಾ ಮೇಡಮ್ ಹೇಳ್ಬೇಕು. ಕಲರ್ಫುಲ್ ಹೆಚ್ಚಿದೆಯೋ? ಮೇಡಮ್ ಸ್ಟಾರ್ಟ್ ಆಗಿದ್ದು ಇವ್ರ ಮೇಡಮ್ ಅವ್ರದ್ದು ಒಂದು ಸ್ಟಾರ್ಟ್ ಮಾಡಿದ್ದು ಈಗ ತಕ್ಷಣ ಏನ್ ಬಾಳ ತಗಿಲ್ಲ, ಈಗ ಸ್ಟಾರ್ಟ್ ಆಗಿ ಕ್ಲಾಸ್. ವೇದವತಿ madam, ಮ್ಯಾಮ್ yes, ಒಂದ್ ಸ್ವಲ್ಪ ಹೇಳಿದ್ರು ಮ್ಯಾಮ್. ವೇದವತಿ ಮೇಡಮ್ ಅನುರಾಧ ಮೇಡಮ್ ಒಂದ್ ಸಾಂಗ್ ಆಡಿದ್ದಾರೆ. ಇವ್ರದ್ದು 2ನೇ ಸಾಂಗ್ ಇದು. ಓಕೆ. ಕಿರುಚಿತ್ರ ಲಾಸ್ಟ್ ಟೈಮ್ ಆಗಿತ್ತು. ಯಾವ್ದ್ ಮೇಡಮ್ ಅದು? ಲಾಸ್ಟ್ ಟೈಮ್ ಅಲ್ಲಿ ಒಂದು ಕಿರುಚಿತ್ರ ಮಾಡಿದ್ವಿ. ನೈಟ್ ಈ ಸೆಷನ್ ದಲ್ಲಿ ಮಾಡಿದ್ರಾ? ನೈಟ್ ಲಾಸ್ಟ್ ಟೈಮ್ ಮಾಡಿದ್ವಿ. ಯಾವ್ದ್ ಮಾಡಿದ್ರ ರಘು? ನಾನು ಜಾಯ್ನ್ ಆಗೋದು ಇದು ಇಲ್ಲಿ ಜಾಯ್ನ್ ಆಗೋದಿಲ್ಲ. ಇವತ್ತು ಹಾಲಿಡೇ ಅಂತ ಜಾಯ್ನ್ ಆಗಿದ್ದೀನಿ. ನೇಮ್ ಮರ್ತೋಗಿದ್ದೀನಿ ಮ್ಯಾಮ್. ಇಟ್ ವಾಸ್ ಲೈಕ್ ಸ್ಕೂಲ್ ಮಕ್ಕಳ ತರ ಎಲ್ಲ ಮಾಡಿದ್ ನೆನ್ಪಿದೆ. ತುಂಬಾ ಚೆನ್ನಾಗಿತ್ತು. ಮಕ್ಕಳ ದಿನಾಚರಣೆ ಪ್ರಯುಕ್ತ ಮಾಡಿದ್ರು ಮ್ಯಾಮ್ ನೀವು ಇವರೆಲ್ಲರೂ. ಎಸ್, ಕರೆಕ್ಟ್ ಮ್ಯಾಮ್. ಗೀತಾ ಮೇಡಮ್ ಇದ್ದಾರೆ, ರಿಮೈಂಡ್ ಮಾಡ್ತಾರೆ. ಗೀತಾ ಮೇಡಮ್ ಸಮಯ ಇದ್ರೆ ಬರ್ತೀರಾ? ಇಲ್ಲ ಮ್ಯಾಮ್, ಇವಾಗ ಸಾಧ್ಯ ಇಲ್ಲ, ಮಗು ಇದೆ. ನನ್ ಗೊತ್ತು, ಅದಕ್ಕೆ ನಾನು ಡೌಟ್ ಅಲ್ಲೇ ಕೇಳ್ದೆ. ಸಮಯ ವ್ಯರ್ಥ ಮಾಡೋದ್ ಬೇಡ. ನೆನಪಿಟ್ಟಿದಾರ ಅವರು. ಓಕೆ. ಅಶ್ವಿನಿ ಮ್ಯಾಮ್, ತಮ್ ಕಡೆಯಿಂದ ಏನಾದ್ರು ಒಂದ್ ಝಲಕ್ ಬರ್ಲಿ ಅಂತ ಹೇಳಿ ಕೇಳ್ಕೊಳ್ತಿದೀನಿ. ಜಲಕ ನಾನ್ ಯಾರು? ಕಶ್ಯಪ ಬ್ರಹ್ಮನ ಮಗ, ನಿಧಿ ಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಅತಲ ವಿತಲ ಸುತಲ ರಸಾತಳ ತಳತಳ ಮಹಾತಳ ಪಾತಾಳಗಳನ್ನೇ ಪಾದದ ಅಡಿಯಲ್ಲಿ ಇಟ್ಟ ಪರಾಕ್ರಮಶಾಲಿ. ಅಡಿ ಇಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಬಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ. ಈ ಚತುರ್ಮುಖ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕ್ಕಶ್ಚಿತ್
ನಾ ಜನ್ಮ ಕೊಟ್ಟ ಮಗ. ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಆಶಾ ಜ್ಯೋತಿಯಿಂದಲೇ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ಎಂದರೆ, ಛೀ, ಇದೊಂದು ಬಾಳೆ, ಇದೊಂದು ಬದುಕೆ, ಎಂತಹ ದುರ್ವಿಧಿ. ಅನುರಾಧ ಮೇಡಮ್ ಬೆಳಿಗ್ಗೆ ಮಧ್ಯಾಹ್ನ ಈಗಲೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದನ್ನು ನೋಡಿ ನನಗೆ ಬಹಳ ಬಹಳ ಖುಷಿಯಾಗುತ್ತಿದೆ. ಇಲ್ಲಿ ಯಾರೆಲ್ಲ ವಿಡಿಯೋ ಆನ್ ಮಾಡ್ಕೊಂಡಿದ್ದೀರಿ ಅವ್ರನ್ನ ನೋಡ್ತಾ ಒಂದು ಹಾಡು ಹೇಳಕ್ ಅವಕಾಶ ಕೊಟ್ರೆ ಹಾಡ್ತೀನಿ. ದಯಮಾಡಿ ಹಾಡಿ ಮ್ಯಾಮ್. ನೀಲ ಮೇಘ ಶ್ಯಾಮ ಶ್ಯಾಮಲ ಮೇಡಮ್ ಇದ್ದಾರೆ, ನಾಗರತ್ನ ಮೇಡಮ್ ಎವರ್ ಗ್ರೀನು, ನಾಗರತ್ನ ಮೇಡಮ್ ಎವರ್ ಗ್ರೀನು. ಮಹಾವತಾರ ಫೌಂಡೇಶನ್ ನಲ್ಲಿ ಸೀರೆಯನ್ನು ಉಡಿಸಿದ್ದಾರೆ ಅನುರಾಧ ಮೇಡಮ್. ನಂದ ಮೇಡಮ್ ನಂದ ದೀಪ, ನಂದ ಮೇಡಮ್ ನಂದ ದೀಪ. ರಾಜು ಸರ್ ಬಂದ್ರು ನಮ್ಮ ರಾಜು ಸರ್, ರಾಜು ಸರ್ ಬಂದ್ರು ರಾಜು ಸರ್. ರಘುನಾಥ್ ತಲವಾರು, ರಘುನಾಥ್ ತಲವಾರ್. ಈ ವೇದಿಕೆಗೆ ನಿರೂಪಕರು, ನಮ್ಮ ನಿರೂಪಕರು ಗೀತ ಮೇಡಮ್. ಹೇಗಿದ್ದೀರಿ ಡಿಯರ್? ಓಕೆ, ಸ್ಪಾಟ್ ಅಲ್ಲಿ ಮಾಡುವಂತದ್ದು ಇದಾಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ಸೂಪರ್ ಆಗಿತ್ತು ಮ್ಯಾಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ನೀವು ಜಲಕ್ ಸ್ಟಾರ್ಟ್ ಮಾಡ್ದಾಗಿಂದ 4 ಹ್ಯಾಂಡ್ ರೈಸ್ ಆದ್ವು ಅಂತ ಹೇಳ್ತಿದೀನಿ. ನೀವು ಸ್ಟಾರ್ಟ್ ಮಾಡ್ದಾಗಿಂದ ಒಳ್ಳೆ ಇಲ್ಲಿ ಏನು ಅಂತಂದ್ರೆ, ಸರ್ಟನ್ ಟೈಮು ನಾವು ಈ ಹಿಂದೆ ಹೋಗಿರ್ತೀವಿ, ನಮ್ಮ ಒಳಗಡೆ ಒಂದು ಕಲೆ ಪ್ರದರ್ಶನ, ಒಂದು ಆಡಿಷನ್ ಅಂತ ನಾವು ಅಟೆಂಡ್ ಮಾಡಿರ್ತೀವಿ, ಬಟ್ ಅಲ್ಲಿ ರಿಜೆಕ್ಟ್ ಮಾಡಿರ್ತಾರೆ. ಮತ್ತೆ ಇನ್ನೊಂದೇನಾದ್ರೂ ಫಂಕ್ಷನ್ ಅಂತ ಬಂದಾಗ ಅಲ್ಲೂ ಕೂಡ ನಮ್ಮನ್ನ ತಗೊಂಡಿರೋದಿಲ್ಲ. ಅವ್ರವ್ರೇ ಮಾತಾಡ್ಕೊಂಡು ಅವರೆಲ್ಲ ರೆಡಿ ಆಗ್ಬಿಟ್ಟಿರ್ತಾರೆ. ಅವಾಗ ನಾವು ಎಷ್ಟೋ ಪೆಚ್ಚು ಮೋರೆ ಹಾಕೊಂಡ್ ಮನೆಗ್ ಬಂದಿರ್ತೀವಿ. ಬಟ್ ನಮ್ಮ ಮಹಾವತಾರ್ ಫೌಂಡೇಶನ್ ಅಂತಂದ್ರೆ ಯಾರ್ ಬೇಕಾದ್ರೂ ಹೇಗ್ ಬೇಕಾದ್ರೂ ಯಾವ ಕ್ಲಾಸ್ ಅಲ್ಲಿ ಬೇಕಾದ್ರೂ ರೆಡಿ ಇರ್ಬೋದು. ನೋಡಿದ್ರಲ್ಲ, ಇದೊಂದ್ ಸ್ವಲ್ಪ ಗಮನ ನಾವು ಕೊಟ್ಬಿಟ್ರೆ. ಏ ಸರ್, ಮುಕ್ತವಾದ ಅವಕಾಶ, ಮುಕ್ತವಾದ ಅವಕಾಶ ನಮ್ಮ ಒನ್ ಅಂಡ್ ಓನ್ಲಿ ನಮ್ಮ ಮಹಾವತಾರ್ ಫೌಂಡೇಶನ್ ವೇದಿಕೆ. ಎಸ್ ಮಾಸ್ಟರ್ಸ್, ಈ ವೇದಿಕೆ ನಿಮ್ಮದು, ಈ ಸಮಯ ನಮ್ಮದು. ಎಲ್ರು ಪಾರ್ಟಿಸಿಪೇಟ್ ಮಾಡೋಣ. ಇಲ್ಲಿ ಯಾರ್ಯಾರೆಲ್ಲ ಜಾಯ್ನ್ ಆಗಿದೀವಿ ಎಲ್ರು ಪಾರ್ಟಿಸಿಪೇಟ್ ಮಾಡೋಣ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಶ್ಯಾಮಲಾ ಮ್ಯಾಮ್, ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ನಮಸ್ತೆ ನಂದ ಮೇಡಮ್. ನಮಸ್ತೆ ಮೇಡಮ್. ಎಲ್ಲಾ ಸೆಷನ್ ನಲ್ಲಿ ಪ್ರೆಸೆಂಟ್ ಮೇಡಮ್. ಶ್ಯಾಮಲಾ ಮೇಡಮ್, ಅನುರಾಧ ಮೇಡಮ್ ಎಲ್ಲಾ ಸೆಷನ್ ದಲ್ಲಿ ಪ್ರೆಸೆಂಟ್. ಹಾಡು ಹೇಳ? ಹೇಳಿ ಮ್ಯಾಮ್. ಕಲಿಯುಗದಲ್ಲಿ ಹರಿನಾಮವನೆನೆದರೆ ಕುಲಕೋಟಿಗಳು ಉದ್ಧರಿಸುವೋರಂಗ. ಕಲಿಯುಗದಲ್ಲಿ ಹರಿನಾಮವನೆನೆದರೆ ಕುಲಕೋಟಿಗಳು ಉದ್ಧರಿಸುವೋರಂಗ. ಸುಲಭದ ಮೌಕೃತಿಗೆ ಸುಲಭನೆಂದೆನಿಸುವ ಜಲರುಹನಾಭನ ನೆನೆವನವೇ ಅರ್ಚಿಸಲರಿಯೇನೋ ಮೆಚ್ಚಿಸಲರಿಯೇನೋ ಚೊಚ್ಚನು ತಾನೆಂದೆನ ಬೇಡ. ಕಲಿಯುಗದಲ್ಲಿ ಹರಿನಾಮವನೆನೆದರೆ ಕುಲಕೋಟಿಗಳು ಉದ್ಧರಿಸುವೋರಂಗ. ಧ್ಯಾನವನರಿಯೇನೋ ಮೌನವನರಿಯೇನೋ ಸ್ನಾನಾದಿಗಳು ಮೊದಲರಿಯೇ. ಜಾನಕಿ ವಲ್ಲಭ ದಶರಥ ನಂದನ ಗಾನ ವಿನೋದನ
ನೆನೆ ಮನವೇ ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವ ಜಪವನ ನರಿಯೇನೋ ಜಪವನ ನರಿಯೇನೋ ಉಪವಾಸ ವ್ರತಗಳ ಮೊದಲರಿಯೇ ಅಪಾರ ಮಹಿಮ ಶ್ರೀ ಪುರಂದರ ವಿಠಲನ ಉಪಾಯದಿಂದಲಿ ನೆನೆ ಮನವೇ ಕಲಿಯುಗದಲ್ಲಿ ಹರಿ ನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವ ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ಹಾಡಿದ್ರಿ. ರಂಗ ಉದ್ಧರಿಸ್ಲಿ ಎಲ್ರನ್ನು ಅಂತ ಹೇಳ್ತಾ ತುಂಬಾ ಚೆನ್ನಾಗಿ ಹಾಡು ಹೇಳಿದ್ರಿ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಾಗರತ್ನ ಮ್ಯಾಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ನಮಸ್ತೆ ನಮಸ್ತೆ ಮ್ಯಾಮ್. ರಘುನಾಥ್ ಅವರವ್ರಿಗೂ ಹಾಗೂ ಎಲ್ಲ ವೇದಿಕೆಯಲ್ಲಿರುವಂತಹ ಮಹಾತ್ಮ ಬಂಧುಗಳೆಲ್ಲರಿಗೂ ವಂದಿಸುತ್ತಾ ನಾನು ಇವತ್ತು ಒಂದು ಹಾಡನ್ನೇ ಹೇಳೋಣ ಅಂತ ಇದ್ದೀನಿ. ಅಂದ್ರೆ ವಿಷ್ಣು ದಶಾವತಾರದ ಹಾಡು, 1-2 ನಿಮಿಷ 3 ನಿಮಿಷ ಆಗಬಹುದು. ದಶಾವತಾರ. ಹೇಳೋಣ. ವಿಷ್ಣು ದಶಾವತಾರ. ನಾರಾಯಣ 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 ನ್ಯಾರೇ ಸಖಿ ನಾರಾಯಣ ನ್ಯಾರೇ ಪೇಳೆ ಸಖಿ ಕ್ಷೀರಸಾಗರದಲ್ಲಿ ಶಯನ ಮಾಡಿದ ಆದಿನಾರಾಯಣ ನೋಡೆ ಸಖಿ ಕ್ಷೀರಸಾಗರದಲ್ಲಿ ಶಯನವ ಮಾಡಿದ ಆದಿನಾರಾಯಣ ನೋಡೆ ಸಖಿ ನಾರಾಯಣ 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 ನಾರೇ ಪೇಳೆ ಸಖಿ ಕಾಲಿಲ್ಲದೆ ಓಡಿಯವೆ ಕದೆ ನೋಡಿ ಮಿಂಚಿನಂತಲ್ಲ ಇವ ನ್ಯಾರೇ ಸಖಿ ವೇದವ ತಂದು ಸುರರಿಗೆ ಕೊಟ್ಟಂತ ವೇದವ ತಂದು ಸುರರಿಗೆ ಕೊಟ್ಟಂತ ಮತ್ಸಾವತಾರನ್ನ ನೋಡೆ ಸಖಿ ಮತ್ಸಾವತಾರನ್ನ ನೋಡೆ ಸಖಿ ನಾರಾಯಣ 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 ನಾರೇ ಸಖಿ ನಾರಾಯಣ ನ್ಯಾರೇ ಪೇಳೆ ಸಖಿ ತಲೆಯ ತಗ್ಗಿಸುವನು ಕಡಲೋಳು ಆಡುವ ಪಡೆದರೆ ಕಡಗೋಲ ನ್ಯಾರೇ ಸಖಿ ತಲೆಯ ತಗ್ಗಿಸುವನು ಕಡಲೋಳು ಆಡುವ ಪಡೆದರೆ ಕಡೆಗೋಲ ನ್ಯಾರೇ ಸಖಿ ಸುರರು ದೈತ್ಯರು ಕೂಡಿ ಶರದೀಯ ನುತಿಸಲು ಸುರರು ದೈತ್ಯರು ಕೂಡಿ ಶರದೀಯ ಮತಿಸಲು ಕೂರ್ಮಾವತಾರನ ನೋಡೆ ಸಖಿ ಕೂರ್ಮಾವತಾರನೆ ನೋಡೆ ಸಖಿ ನಾರಾಯಣ 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 ನಾರೇ ಸಖಿ ಮಾರಿ ತಗ್ಗಿಸುವನು ಮೌನ ಚಿಮ್ಮಿ ಬಿಡುವ ಮಾರಿ ತಗ್ಗಿಸುವನು ಮಣ್ಣು ಚಿಮ್ಮಿ ಬಿಡುವ ಕೋರೆ ದಾಡಿಯವ ನ್ಯಾರೇ ಸಖಿ ಕೋರೆ ದಾಡಿಯವ ನ್ಯಾರೇ ಸಖಿ ದುರುಳನ್ನ ಕೊಂದು ಧರಣಿಯ ತಂದಂತ ದುರುಳನ್ನ ಕೊಂದು ಧರಣಿಯ ತಂದಂತ ವರಾಹವತಾರನ ನೋಡೆ ಸಖಿ ವರಾಹವತಾರನ ವಾರಿಜಾಕ್ಷಿ ನೋಡೆ ನೋಡೆ ಸಖಿ ಕಂಬದಿಂದಲೇ ಬಂದು ಕರುಳನ್ನ ಬಗೆದು ಕಂಬದಿಂದಲೇ ಬಂದು ಕರುಳನ್ನು ಬಗೆದು ಕೊರಳಲು ಹಾಕಿದವನ್ಯಾರೇ ಸಖಿ ಕೊರಳಲ್ಲು ಹಾಕಿದವನ್ಯಾರೇ ಸಖಿ ನರಮೃಗ ರೂಪದಿ ಉದರವ ಸೀಳಿದ
ನರಮೃಗ ರೂಪದಿ ಉದರವ ಸೀಳಿದ ನಾರಸಿಂಹನ ರೂಪ ನೋಡೆ ಸಖಿ, ನಾರಸಿಂಹನ ರೂಪ ನೋಡೆ ಸಖಿ. ನಾರಾಯಣ 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 ನ್ಯಾರೆ ಸಖಿ, ನಾರಾಯಣ ನ್ಯಾರೆ ಪೇಳೆ ಸಖಿ. ಪುಟ್ಟ ಪಾದದಿಂದ ಸೃಷ್ಟಿಯೊಳನಳೆದ, ಪುಟ್ಟ ಪಾದದಿಂದ ಸೃಷ್ಟಿಯನಳೆದ ದಿಟ್ಟ ಬ್ರಹ್ಮಚಾರಿಯಾರೇ ಸಖಿ, ದಿಟ್ಟ ಬ್ರಹ್ಮಚಾರಿಯಾರೇ ಸಖಿ. ಕೊಟ್ಟಿದ್ದು ಸಾಲದೆ ಮೆಟ್ಟಿದ್ದ ಶಿರವನ್ನು, ಕೊಟ್ಟಿದ್ದು ಸಾಲದೆ ಮೆಟ್ಟಿದ್ದ ಶಿರವನ್ನು ಪುಟ್ಟ ವಾಮನ ರೂಪ ನೋಡೆ ಸಖಿ, ಪುಟ್ಟ ವಾಮನ ರೂಪ ನೋಡೆ ಸಖಿ. ನಾರಾಯಣ 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 ನ್ಯಾರೆ ಸಖಿ, ನಾರಾಯಣ ನ್ಯಾರೆ ಪೇಳೆ ಸಖಿ. ಕೋಪದಿಂದಲಿ ಬಂದು ಕೊಡಲಿಯನ್ನೇ ಪಿಡಿದು, ಕೋಪದಿಂದಲಿ ಬಂದು ಕೊಡಲಿಯನ್ನೇ ಪಿಡಿದು ತಾಯಿಯ ಶಿರವನ್ನ ಕಡಿದಾನ್ಯಾರೇ, ತಾಯಿಯ ಶಿರವನ್ನ ಕಡಿದಾನ್ಯಾರೇ ಸಖಿ. ರಕ್ತದೊಳಗೆ ಸ್ನಾನ ತರ್ಪಣ ಮಾಡಿದ, ರಕ್ತದೊಳಗೆ ಸ್ನಾನ ತರ್ಪಣ ಮಾಡಿದ ವಿಪ್ರ ಭಾರ್ಗವನ ನೋಡೆ ಸಖಿ, ವಿಪ್ರ ಭಾರ್ಗವನ ನೋಡೆ ಸಖಿ. ನಾರಾಯಣ 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 ನ್ಯಾರೆ ಪೇಳೆ ಸಖಿ. ಶೀಘ್ರದಿಂದಲಿ ಬಂದು ಶಬರಿ ಎಂಜಲನುಂಡು, ಶೀಘ್ರದಿಂದಲಿ ಬಂದು ಶಬರಿಯ ಎಂಜಲ ಉಂಡು ಸೇತುವೆ ಬಂಧನ ಯಾರೇ ಸಖಿ, ಸೇತುವೆ ಬಂಧನ ಯಾರೇ ಸಖಿ. ದಶರಥನುದರಾದಿ ಶಿಶುವಾಗಿ ಜನಿಸಿದ, ದಶರಥನುದರಾದಿ ಶಿಶುವಾಗಿ ಜನಿಸಿದ ಕೌಸಲ್ಯ ರಾಮನ ನೋಡೆ ಸಖಿ, ಕೌಸಲ್ಯ ರಾಮನ ನೋಡೆ ಸಖಿ. ನಾರಾಯಣ 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 ನ್ಯಾರೆ, ನಾರಾಯಣ ನಾರಾಯಣ ನಾರೆ ಪೇಳೆ ಸಖಿ. ಬ್ರಹ್ಮಾಂಡದೊಳಗೆಲ್ಲ ಬಂಡಿಯ ಉಳದೋನು ಪಾರ್ಥ ಸಾರಥಿ ಇವನ್ಯಾರೇ, ಬ್ರಹ್ಮಾಂಡದೊಳಗೆಲ್ಲ ಬಂಡಿಯ ಒಡೆದೋನು ಪಾರ್ಥ ಸಾರಥಿ ಇವನ್ಯಾರೇ ಸಖಿ. ಮಥುರೆಯಲ್ಲಿ ಹುಟ್ಟಿ ಗೋಕುಲದಿ ಬೆಳೆದ, ಮಥುರೆಯಲ್ಲಿ ಹುಟ್ಟಿ ಗೋಕುಲದಿ ಬೆಳೆದ ಗೋಪಾಲ ಕೃಷ್ಣನ್ನ ನೋಡೆ ಸಖಿ, ಗೋಪಾಲ ಕೃಷ್ಣನ್ನ ನೋಡೆ ಸಖಿ. ನಾರಾಯಣ 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 ನ್ಯಾರೆ ಪೇಳೆ ಸಖಿ. ಮರದೊಳಗೆ ನಿಂತು ಮಾನವ ಕಾಯ್ದಂತ, ಮರದೊಳಗೆ ನಿಂತು ಮಾನವ ಕಾಯ್ದಂತ ಮಾಧವ ನಿವನ್ಯಾರೆ ಹೇಳೆ ಸಖಿ, ಮಾನವ ನಿವನ್ಯಾರೆ ಹೇಳೆ ಸಖಿ. ತ್ರಿಪುರಾರ ಸೌಂದರ್ಯ ತ್ರಿಪುರಾರ ಸತಿಯಾದ ನೃಪಭಂಗ ಮಾಡಿದ, ನೃಪರ ಸತಿಯರ ವ್ರತಭಂಗ ಮಾಡಿದ ಬೌದ್ಧಾವತಾರನೆ ಚಂದ್ರಮುಖಿ, ಬೌದ್ಧಾವತಾರನೆ ಚಂದ್ರಮುಖಿ. ನಾರಾಯಣ 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 ನ್ಯಾರೆ ಹೇಳೆ ಸಖಿ. ಹಯವನೇರಿ ಬಂದು, ಹಯವನೇರಿ ಬಂದು ಧರಣಿ ಎಲ್ಲ ತಿರುಗಿ, ಹಯವನೇರಿ ಬಂದು ಧರಣಿ ಎಲ್ಲ ತಿರುಗಿ ಗಿರಿಯಲ್ಲಿ ನಿಂತ ನಿವನ್ಯಾರೇ ಸಖಿ, ಗಿರಿಯಲ್ಲಿ ನಿಂತ ನಿವನ್ಯಾರೇ ಸಖಿ. ವೇದಾಂತ ವೇದ್ಯ ಶ್ರೀ ಪುರಂದರ ವಿಠಲನ, ವೇದಾಂತ ವೇದ್ಯ ಶ್ರೀ ಪುರಂದರ ವಿಠಲನ್ನ ಲಕ್ಷ್ಮೀ ರಮಣನ್ನ ನೋಡೆ ಸಖಿ, ಶ್ರೀ ಲಕ್ಷ್ಮೀ ರಮಣನ್ನ ನೋಡೆ ಸಖಿ, ಶ್ರೀ ಲಕ್ಷ್ಮೀ ರಮಣನ್ನ ನೋಡೆ ಸಖಿ, ಶ್ರೀ ಲಕ್ಷ್ಮೀ ರಮಣನ್ನ ನೋಡೆ ಸಖಿ. ನಾರಾಯಣ 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 ನ್ಯಾರೆ, ನಾರಾಯಣ 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 ನಾರೆ, ನಾರಾಯಣ 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 ನಾರೆ, ನಾರಾಯಣ 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 ನ್ಯಾರೆ ಪೇಳೆ ಸಖಿ, ಪೇಳೆ ಸಖಿ. ಹರೇ ಶ್ರೀನಿವಾಸ. ಲಾಂಗ್ ಟೈಮ್ ತಗೊಂಡ್ಬಿಟ್ಟೆ. ಪರವಾಗಿಲ್ಲ ಮ್ಯಾಮ್, ತುಂಬಾ ಚೆನ್ನಾಗಿ ಹಾಡಿದ್ರಿ ಮ್ಯಾಮ್. ದೇವರ ದಶಾವತಾರಗಳ 10 ಅವತಾರ ಬಗ್ಗೆನೂ ತುಂಬಾ ಚೆನ್ನಾಗಿ ಹೇಳಿದ್ರಿ. ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಸರ್, ಅವಕಾಶಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು ಮ್ಯಾಮ್.
ಎಸ್ ರಘುನಾಥ್ ನಮಸ್ತೆ. ಹ, ನಮಸ್ತೆ ನಮಸ್ತೆ ನಂದನ. ಮ್ಯಾಮ್. ನಮಸ್ತೆ ಅಕ್ಕ. ನಮಸ್ತೆ ಆಲ್ ಮಾಸ್ಟರ್ಸ್. ಎಸ್ ನೀಡು ಶಿವ ನಿಡದಿರು ಶಿವ, ನೀಡು ಶಿವ ನಿಡದಿರು ಶಿವ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ, ನೀಡು ಶಿವ ನಿಡದಿರು ಶಿವ, ಬಾಗೋದು ನನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನೀಡು ಶಿವ ನಿಡದಿರು ಶಿವ, ಬಾಗೋದು ನನ್ನ ಕಾಯ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾರವೇಕೆ, ಬಾಳಲ್ಲಿ ಬಡಿವಾರವೇಕೆ, ನೀತ್ತ ಕಾಯ ನಿನ್ನ ಕೈಲಿ ಕಾಯ, ನೀನಿತ್ತ ಕಾಯ ನಿನ್ನ ಕೈಲಿ ಮಾಯ, ನಿನ್ನ ಕೈಲಿ ಮಾಯ, ಆಗೋದು ಹೋಗೋದು ನಾ ಕಾಣೆನೆ, ನೀಡು ಶಿವ ನಿಡದಿರು ಶಿವ, ನೀಡು ಶಿವ ನಿಡದಿರು ಶಿವ, ಮಾಳಿಗೆ ಕೊಟ್ಟರು ಮರದಾಡಿಗಿಟ್ಟರು, ನಾನಂತೂ ನಿನ್ನನ್ನಲಾರೆ, ಮಾಳಿಗೆ ಕೊಟ್ಟರು ಮರದಾಡಿಗಿಟ್ಟರು, ನಾನಂತೂ ನಿನ್ನನ್ನಲಾರೆ, ಸಾರಂಗ ಮನಕ್ಕೆ ನೂರಾರು ಬಯಕೆ, ಮುಂದಿಟ್ಟು ನವೆಣಿಸು ನಾ ಕಾಣೆನೆ, ನೀಡು ಶಿವ ನಿಡದಿರು ಶಿವ, ನೀಡು ಶಿವ ನಿಡದಿರು ಶಿವ. ಥ್ಯಾಂಕ್ ಯು ಸೋ ಮಚ್ ರಘು. ಥ್ಯಾಂಕ್ ಯು ಗೀತಾ ಅಕ್ಕ. ಶಿವ ನೀಡಿದ್ರು ನೀಡದೇ ಇದ್ರು ನಮ್ ಕಾಯಕವನ್ನ ಹಾಗೆ ಮುಂದುವರಿಸ್ಬೇಕಂತ ಹೇಳಿ ತುಂಬಾ ಚೆನ್ನಾಗಿ ಹಾಡಾಡಿದ್ರಿ ಅಕ್ಕ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಪಾ. ಥ್ಯಾಂಕ್ ಯು. ನೆಕ್ಸ್ಟ್ ಓವರ್ ಟು ಅನ್ನಪೂರ್ಣ ಮ್ಯಾಮ್. ನಮಸ್ತೆ. ನಮಸ್ತೆ. ನಿನ್ನೆ ಕಾಲಭೈರವ ಜಯಂತಿ, ಅದಕ್ಕೋಸ್ಕರ ಕಾಲಭೈರವ ಅಷ್ಟಕಮಿ. ದೇವರಾಜ ಸೇವಮಾನ ಪಾವನಾಗ್ರಿ ಪಂಕಜಂ ವ್ಯಾಳಯಜ್ಞ ಸೂತ್ರಮಿಂದು ಶೇಖರಂ ಕೃಪಾಕರಂ ನಾರದಾದಿ ಯೋಗಿ ವೃಂದ ವಂದಿತಂ ದಿಗಂಬರಂ ಕಾಶಿಕಾಪುರಾದಿನಾಥಕ ಭೈರವಂ ಭಜೆ ಭಾನುಕೋಟಿ ಭಾಸ್ಕರಂ ಭವಾಬ್ಧಿ ತಾರಕಂ ಪರಂ ನೀಲಕಂಠಮಿಪ್ಸಿತಾರ್ಥದಾಯಕಂ ತ್ರಿಲೋಚನಂ ಕಾಲ ಮಂಜುಜಾಕ್ಷಮಂ ಚೂಲಮಕ್ಷರಂ ಕಾಶಿಕಾಪುರಾದಿನಾಥ ಕಾಲ ಭೈರವಂ ಭಜೆ ಶೂಲಟಂಕ ಪಾಶದಂಡ ಪಾಣಿ ಮಾಡಿ ಕಾರಣಂ ಶ್ಯಾಮಕಾಯಮಾದಿದೇವಮಕ್ಷರಂ ನಿರಾಮಯಂ ಭೀಮ ವಿಕ್ರಮಂ ಪ್ರಭುಂ ವಿಚಿತ್ರ ತಾಂಡವ ಪ್ರಿಯಂ ಕಾಶಿಕಾಪುರಾದಿನಾಥ ಕಾಲ ಭೈರವಂ ಭಜೆ ಭಕ್ತಿ ಮುಕ್ತಿದಾಯಕಂ ಪ್ರಶಸ್ತ ಚಾರು ವಿಗ್ರಹಂ ಭಕ್ತವತ್ಸಲಂ ಸ್ಥಿರಂ ಸಮಸ್ತಲೋಕ ವಿಗ್ರಹಂ ನಿಕ್ಕಣೀನ ಮನೋಜ್ಞ ಹೇಮ ಕಿಂಕಣೀಲ ಸತ್ಕಟಿ ಕಾಶಿಕಾಪುರಾದಿನಾಥ ಕಾಲ ಭೈರವಂ ಭಜೆ ಧರ್ಮ ಸೇತು ಪಾಲಕಂ ತ್ವಧರ್ಮ ಮಾರ್ಗನಾಶಕಂ ಕರ್ಮಪಾಶಮೋಚಕಂ ಸುಶರ್ಮದಾಯಕಂ ವಿಭುಂ ಸ್ವರ್ಣವರ್ಣ ಕೇಶಪಾಶ ಶೋಭಿತಾಂಗಮಂಡಲಂ ಕಾಶಿಕಾಪುರಾದಿನಾಥ ಕಾಲ ಭೈರವಂ ಭಜೆ ರತ್ನಪಾದುಕಾ ಪ್ರಭಾ ರಾಮಪಾದಯುಗ್ಮಕಂ ನಿತ್ಯಮದ್ವಿತೀಯಮಿಷ್ಟಿದೈವತಂ ನಿರಂಜನಂ ಮೃತ್ಯುದರ್ಪನಾಶನಂ ಕರಾಳದೃಷ್ಟಮೋಕ್ಷಣಂ ಕಾಶಿಕಾಪುರಾದಿನಾಥ ಕಾಲ ಭೈರವಂ ಭಜೆ ಅಟ್ಟಹಾಸ ಚಿನ್ನ ಪದ್ಮಚಾಂಡಕೋಶ ಸಂತತಿ ದೃಷ್ಟಿಪಾತ ನಷ್ಟ ಪಾಪ ಜಾಲ ಶಾಸನಂ
अष्टसिद्धिदायकं कपालमालिकाधरं काशिकापुरादिनाथ कालभैरवं भजे भूतसङ्गनायकं विशालकीर्तिदायकं काशीवासिलोकपाप शोधकं विभुं नीतिमार्गकोविदं पुरातनं जगत्पतिं काशिकापुरादिनाथ कालभैरवं भजे कालभैरवष्टकं पठन्ति ये मनोहरं ज्ञानमुक्तिसाधकं विचित्रपुण्यवर्धनं शोकमोहलोभधन्यकोपतापनाशनं त्रयप्रयान्ति कालभैरवं सन्निಧಿಂ ಧ್ರುವಂ. ಥ್ಯಾಂಕ್ ಯು. ಅವಕಾಶ ಕೊಟ್ಟಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ನಾಗರತ್ನಮ್ಮ ಮ್ಯಾಮ್, ನಮಸ್ತೆ ಮ್ಯಾಮ್. ನಮಸ್ತೆ ಸರ್. ನಮಸ್ತೆ. ನಿಮ್ಗೆ ವೇಟ್ ಮಾಡ್ತಾ ಇದ್ದೆ ಮ್ಯಾಮ್. ಥ್ಯಾಂಕ್ ಯು ಸರ್. ಹಾಡ್ಲಾ ಸರ್? ಹಾಡಿ ಮ್ಯಾಮ್, ಹಾಡಿ, ಶುರು ಮಾಡಿ. ಆವ ಕುಲವೋ ರಂಗ ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೆಂದರಿಯಲಾಗದು ಗೋವ ಕಾಯುವ ಗೊಲ್ಲನಂತೆ ದೇವಲೋಕದ ಪಾರಿಜಾತ ಹೂವಸತಿಗೆ ತಂದನಂತೆ ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಗೋಕುಲದಲ್ಲಿ ಹುಟ್ಟಿದನಂತೆ ಗೋವುಗಳನ್ನು ಕಾಯ್ದನಂತೆ ಕೊಳಲನೂದಿ ಮೃಗ ಪಕ್ಷಿಗಳ ಮರಳು ಮಾಡಿದನಂತೆ ತರಳತನದಿ ವರಳ ನಿಗಹಿ ಮರವ ಮುರಿದು ಮತ್ತೆ ಹಾರಿ ತೆರೆದು ಬಾಯಿಯೊಳಗಿರೆಳು ಲೋಕವ ಇರಿಸಿ ತಾಯಿಗೆ ತೋರ್ದನಂತೆ ತೆರೆದು ಬಾಯಿಯೊಳಗಿರೆಳು ಲೋಕವ ಇರಿಸಿ ತಾಯಿಗೆ ತೋರ್ದನಂತೆ ಆವ ಕುಲವೋ ರಂಗ ಆವ ಕುಲವೋ ರಂಗ ಅರಿಯಲಾಗದು ಗೊಲ್ಲತಿಯರ ಮನೆಯ ಪೊಕ್ಕು ಕಳ್ಳತನವ ಮಾಡಿದನಂತೆ ಗೊಲ್ಲತಿಯರ ಮನೆಯ ಪೊಕ್ಕು ಕಳ್ಳತನವ ಮಾಡಿದನಂತೆ ಒಲ್ಲದ ಪೂತನಿ ವಿಷವನುಂಡು ಮೆಲನೆ ತೃಣನ ಕೊಂದನಂತೆ ಪಕ್ಷಿ ತನ್ನ ವಾಹನನಂತೆ ಹಾವು ತನ್ನ ಹಾಸಿಗೆಯಂತೆ ಮುಕ್ಕಣ್ಣ ತನ್ನ ಮೊಮ್ಮಗನಂತೆ ಮುದ್ದು ಮುಖದ ಚಲ್ವನಂತೆ ಮುಕ್ಕಣ್ಣ ತನ್ನ ಮೊಮ್ಮಗನಂತೆ ಮುದ್ದು ಮುಖದ ಚಲ್ವನಂತೆ ಆವ ಕುಲವೋ ರಂಗ ಅರಿಯಲಾಗದು ಕರಡಿ ಮಗಳ ತಂದನಂತೆ ಶರದಿ ಮಗಳು ಮಡದಿಯಂತೆ ಧರಣಿಯನ್ನು ಬೆಡಿದನಂತೆ ಇರೆಳು ಲೋಕದ ಒಡೆಯನಂತೆ ಹಡಗಿನಿಂದಲೇ ಬಂದನಂತೆ ಕಡಲ ತಡಿಯಲಿ ನಿಂದನಂತೆ ಒಡನೆ ಮಾಧ್ವರಿಗೊಲಿದನಂತೆ ಒಡೆಯ ಹಯವದನಂತೆ ಒಡನೆ ಮಾಧ್ವರಿಗೊಲಿದನಂತೆ ಒಡೆಯ ಹಯವದನಂತೆ ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಅರಿಯಲಾಗದು ಅರಿಯಲಾಗದು. ಧನ್ಯವಾದಗಳು ಸರ್. ಸೂಪರ್ ಆಗಿ ಹಾಡಿದ್ರೆ. ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್.
ಅದಕ್ಕೆ ತುಂಬಾ ರಘುನಾಥ್ ಸರ್ ಚೆನ್ನಾಗಿ ನಿಮ್ಗೆ ವೇಟ್ ಹಾಡಾಡಿದ್ರಿ ಮ್ಯಾಮ್. ಮಾಡ್ತಾ ಇದ್ರಂತ. ಲಾಸ್ಟ್ 2 ವೀಕ್ ಇಂದ ಕೂಡ ತುಂಬಾ ಚೆನ್ನಾಗಿ ಹಾಡಾಡಿದ್ರು ಮ್ಯಾಮ್ ಅವರು. ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಇದೇ ತರ ನೆಕ್ಸ್ಟ್ ವೀಕ್ ಕೂಡ ನಾವ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಮ್ಯಾಮ್ ನಿಮ್ಮಿಂದ. ಓಕೆ ಸರ್, ಓಕೆ ಸರ್, ಹಾಡ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮ್ಯಾಮ್ ನೆಕ್ಸ್ಟ್ ವಿವೋ ಅಂತ ಇದೆ ಮ್ಯಾಮ್, ನೀವ್ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಕೊಟ್ಟಿದ್ದೀನಿ. ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ನಮಸ್ತೆ ಮೇಡಮ್. ನಾನೊಂದು ಭಕ್ತಿ ಗೀತೆನ ಹೇಳ್ಬೇಕು ಅಂತಿದ್ದೀನಿ. ಹೇಳಿ ಮ್ಯಾಮ್, ಹೇಳಿ. ಲೋಕ ಭರಿತನೋ ರಂಗನೇ ಕಚರಿತನೋ, ಲೋಕ ಭರಿತನೋ ರಂಗನೇ ಕಚರಿತನೋ, ಕಾಕು ಜನರ ಜರಿದು ತನ್ನೇ ಕಾಂತ ಭಕ್ತರ ಪೊರೆವ ಕೃಷ್ಣ, ಲೋಕ ಭರಿತನೋ ರಂಗನೇ ಕಚರಿತನೋ, ರಾಜಸೂಯ ಯಾಗದಲ್ಲಿ ರಾಜರಿರಲು ಧರ್ಮ, ರಾಜಸೂತನು ಈತನೇ ಪೂಜೆಗರ್ಹನೆನಿಸಿದಾತ, ಲೋಕ ಭರಿತನೋ ರಂಗನೇ ಕಚರಿತನೋ, ಉತ್ತರೆಯ ಗರ್ಭದಲ್ಲಿ ಸುತ್ತುಮುತ್ತಿದ ಅಸ್ತ್ರವನ್ನು ಒತ್ತಿ ಚಕ್ರದಿಂದ ನಿಜ ಭಕ್ತ ಪರೀಕ್ಷಿತನ ಕಾಯ್ದ, ಲೋಕ ಭರಿತನೋ ರಂಗನೇ ಕಚರಿತನೋ, ಮಿಕ್ಕ ನೃಪರ ಜರಿದು ಅಮಿತ ವಿಕ್ರಮಾಯದುವರನೆ ತನಗೆ, ತಕ್ಕ ರಮಣನೆಂದು ರುಕ್ಮಿಣಿ ಉಕ್ಕಿ ಮಾಲೆ ಇಕ್ಕಿದಳಾಗ, ಲೋಕ ಭರಿತನೋ ರಂಗನೇ ಕಚರಿತನೋ, ಲೋಕ ಭರಿತನೋ ರಂಗನೇ ಕಚರಿತನೋ. ಧನ್ಯವಾದಗಳು ಸರ್. ಧನ್ಯವಾದಗಳು ಮ್ಯಾಮ್, ತುಂಬಾ ಚೆನ್ನಾಗಿ ಹಾಡಾಡಿದ್ರಿ. ಕೃಷ್ಣನ್ ಹಾಡು, ನಿಮ್ ಹಿಂದೆ ಇರ್ತಕ್ಕಂತ ಕೃಷ್ಣನ್ ಚಿತ್ರಕ್ಕೂ ಅದಕ್ಕೂ ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಸರ್ ನಮ್ಮ ಯಜಮಾನ್ರು ತುಂಬಾ ಚೆನ್ನಾಗಿ ಹಾಡ್ತಾರೆ. ಅವ್ರು ಹಾಡ್ತಾ ಇರುವಂತಾನೆ ಒಬ್ಬರು ಚಿತ್ರ ಕಲಾವಿದ್ರು ಈ ಚಿತ್ರನ ಬಿಡಿಸಿದ್ದು. ಹೌದಾ ಮ್ಯಾಮ್, ತುಂಬಾ ಚೆನ್ನಾಗಿದೆ ಮ್ಯಾಮ್ ಅದು. ಹಾಡ್ ಹೇಳ್ತಾ ಇರುವಂತಾನೆ ಬಿಡಿಸಿದ್ದವ್ರು. ಓಕೆ ಮ್ಯಾಮ್, ಅವ್ರ ಕಡೆಯಿಂದ ನಾನು ಒಂದ್ ಹಾಡು ಬರ್ಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಈಗ ಹೇಳ್ಬಹುದಾ? ಹೇಳ್ಬೋದು ಮ್ಯಾಮ್, ಪರವಾಗಿಲ್ಲ. ಹಾಡಿ ಸರ್, ಹಾಡಿ. ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ಗಜವದನ ಬೇಡುವೆ ಗೌರಿ ತನೆಯಾಯ್, ಗಜವದನ ಬೇಡುವೆ ಗೌರಿ ತನೆಯಾಯ್, ತ್ರಿಜಗವಂದಿತನೆ ಸುಜನರ ಪೊರೆವನೆ, ತ್ರಿಜಗವಂದಿತನೆ ಸುಜನರ ಪೊರೆವನೆ, ಗಜವದನ ಬೇಡುವೆ ಗೌರಿ ತನೆಯಾಯ್, ಗಜವದನ ಬೇಡುವೆ ಗೌರಿ ತನೆಯಾಯ್, ಪಾಶಾಂಕುಶಧರಾಯ್ ಪರಮ ಪವಿತ್ರ, ಪಾಶಾಂಕುಶಧರಾಯ್ ಪರಮ ಪವಿತ್ರ, ಮೂಷಕ ವಾಹನ ಮುನಿ ಜನ ಪ್ರೇಮ, ಗಜವದನ ಬೇಡುವೆ ಗೌರಿ ತನೆಯಾಯ್, ಗಜವದನ ಬೇಡುವೆ ಗೌರಿ ತನೆಯಾಯ್, ಗಜವದನ ಬೇಡುವೆ ಗಜವದನ ಬೇಡುವೆ ಗಜವದನ ಬೇಡುವೆ ಗೌರಿ ತನೆಯಾಯ್. ನಮಸ್ತೆ. ನಮಸ್ತೆ ಸರ್, ತುಂಬಾ ಚೆನ್ನಾಗಿ ಹಾಡಿದ್ರಿ.
ಥ್ಯಾಂಕ್ ಯು ಮ್ಯಾಮ್. ನಿಮ್ಗೂ ಕೂಡ ಸರ್ ನ ಫಸ್ಟ್ ಟೈಮ್ ಕರ್ಸಿದ್ದೀರಾ. ಬರೋ ವಾರ ನೀವು ಮತ್ತೆ ಸಣ್ಣೇಗೌಡ ಸರ್ ಆಶಯದಂತೆ ಸರ್ ಮತ್ತೆ ನೀವಿಬ್ರು ಕೂಡಿ ಹಾಡಾಡ್ಬೇಕು ಅಂತ ಕೇಳ್ಕೊಳ್ತೀನಿ ಮ್ಯಾಮ್. ಓಕೆ ಸರ್, ಧನ್ಯವಾದ. ನಂದಾ ಮ್ಯಾಮ್ ಇದೆನಾ ನೆಟ್ವರ್ಕ್ ಪ್ರಾಬ್ಲಮ್ ಇದೆಯೇನು ಸರ್ ನಿಮ್ದು? ಮ್ಯಾಮ್ ಇಲ್ಲ, ಈಗ ಓಕೆನಾ ಮ್ಯಾಮ್? ಓಕೆ ಓಕೆ. ಮ್ಯಾಮ್ ನಿಮ್ ಕಡೆಯಿಂದ ಏನಾದ್ರು ಸಣ್ಣಗೌಡ ಸರ್ ಹ್ಯಾಂಡ್ ರೈಸ್ ಮಾಡಿದ್ರು. ಹಾ ಹಾ ಅನ್ಮ್ಯೂಟ್ ಕೊಟ್ಟಿದ್ದೀರಾ ಅವ್ರಿಗೆ? ಹಾ ಕೊಟ್ಟಿದ್ದೀನಿ ಮ್ಯಾಮ್. ನಮಸ್ತೆ ಎಲ್ಲ ಮಾಸ್ಟರ್ಸ್ಗೂ ಶರಣಾರ್ಥಿಗಳು. ಈಗ ತಾನೇ ರಘು ಅವ್ರೆ ಈಗ ತಾನೇ ಹೇಳಿದ್ರಲ್ಲ, ಯಾರವ್ರು, ಅವ್ರ ಹೆಸರೇನು, ಜೋಡಿಗಳು? ಮೇಡಮ್ ನಿಮ್ದು ಹೆಸರು ಹಾಕೊಳ್ಳಿ. ವಿವೋ ವಿವೋ ಅಂತ ಇದೆ ಮ್ಯಾಮ್. ನಿಮ್ಮ ಹೆಸರು ಮತ್ತೆ ಸರ್ ಹೆಸರು ಹೇಳಿ ಮ್ಯಾಮ್. ಲಕ್ಷ್ಮಿ ಹೆಗ್ಡೆ, ಗೋಪಾಲ್ ಹೆಗ್ಡೆ. ಓ, ಎಲ್ಲಿ ಇರೋದ್ ಮೇಡಮ್ ತಾವು? ಸಿರ್ಸಿ. ಓಹೋ, ಅಮ್ಮ ಮಾರಿಯಮ್ಮನ ಭಕ್ತರು ಅಲ್ಲಿ ಇರ ಕ್ಷೇತ್ರದಲ್ಲಿ. ಓಕೆ ಓಕೆ. ನಮ್ಮ ಪಾರ್ವತಿ ನಾಯಕ್ ಮೇಡಮ್ ಕೂಡ ಇದಾರೆ ಅಲ್ಲಿ. ರಾಘವೇಂದ್ರ ಗಣಪತಿ ಇದೈತಲ್ಲ ದೇವಸ್ಥಾನ, ಅಲ್ಲಿದೆ ಅವ್ರ ಮನೆ. ಕಾರವಾರ ರೋಡ್ ನಲ್ಲಿ ಬಂದಿದ್ದೆ ಅಲ್ಲಿಗೆ ನಾನು. ಹೌದಾ? ಹಾ, ನಮ್ದು ಮತ್ತೆ ಹಳ್ಳಿ ನಮ್ಮ ಸರ್. ಸುತೇಜ ಭಟ್ ಮೇಡಮ್ ಅವರು ಕೂಡ ಅಲ್ಲೇ ಇದಾರೆ. ಗೊತ್ತಾ ನಿಮಗೆ ಸುತೇಜ ಭಟ್ ಮೇಡಮ್? ಗೊತ್ತಿಲ್ಲ ಸರ್. ಓ, ಮತ್ತೆ ಅಲ್ಲಿ ಶಿರ್ಷಿ ಅವ್ರೆ 3-4 ಜನ ಆದ್ರಿ. ಈಗ ಎಲ್ಲರೂ ಸೇರ್ಬಿಟ್ಟು ಅಲ್ಲಿ ಒಂದು ಏನ್ ಮನೆ ಮೇಲೆ ಪಿರಮಿಡ್ ಕಾಣ್ತಾ ಇರೋದು, ಸಾದಾ ಫ್ಲೋರ್ ಅದು ಮನೆ ಮೇಲೆ ಕಾಣ್ತಾ ಇರೋದು? ಇದಾ ಮೇಲೆ 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 ರೂಫ್ ಇರೋದು ಏನು ಪಿರಮಿಡ್ ಅದು? ಚಾವಣಿ ಸರ್, ಚಾವಣಿ, ಹಂಚಿನ ಮನೆ. ಎಸ್ ತರ ಪಿರಮಿಡ್ ಕಂಡಂಗ್ ಕಾಣ್ತು, ಅದಕ್ಕೆ ಅನ್ಕೊಂಡೆ. ಸರ್ ತಮ್ಮದು ಸೂಪರ್ ಇದೆ ಕಂಠ, ಅದ್ಭುತ. ಒಳ್ಳೆ ಜೋಡಿ ಕೂಡ ನೀವು. ಒಳ್ಳೆ ಲೈಫ್ ಲೀಡ್ ಮಾಡ್ತಾ ಇದೀರಾ. ಮನೆಯಲ್ಲಿ ಏನೇ ಘರ್ಷಣೆಗಳು ಬಂದ್ರು ಕೂಡ ಹಾಡ್ನಲ್ಲಿ ಅದನ್ನ ಪ್ರೆಸೆಂಟ್ ಮಾಡಬಹುದು, ಚೆನ್ನಾಗಿರುತ್ತೆ. ಆತರ ಒಂದು ಮಿಮಿಕ್ರಿನ ನಿಮ್ಮ ಇಬ್ರು ಸೇರ್ಬಿಟ್ಟು ಒಂದು ಪ್ರೆಸೆಂಟ್ ಮಾಡ್ಲೇಬೇಕು. ಇವಾಗ್ಲಿಂದ ಬರ್ಲಿಕ್ಕೆ ರೆಡಿ ಆಗ್ರಿ. ಒಂದು ಸಾಹಿತ್ಯ ಬರ್ಕೊಳ್ರಿ ಇಬ್ರು ಸೇರಿ, ಹಾಡಿನ ರೂಪದಲ್ಲಿ ಇಂಪಾದ ಧ್ವನಿಯಲ್ಲಿ. ಅದು ಒಂಥರ ಹೊಡೆದಾಡ್ತಾರ ಅನ್ನೋ ತರ ಇರ್ಬೇಕು, ಬಟ್ ಒಳ್ಳೆ ಮೆಸೇಜ್ ಇರ್ಬೇಕು. ಕೊನೆಗೆ ಒಂದು ಧ್ಯಾನಕ್ಕೆ ತಂದು ಕುಂದಿರ್ಸ್ಬೇಕು. ಆತರ ತಂದು ಕುಂದಿರ್ಸ್ತೀರಿ ಅಂತ ನನ್ನ ಆಶೆ ಇದೆ. ಮೋಸ್ಟ್ಲಿ ತಾವಿಬ್ರು ಎಜುಕೇಟೆಡ್ ಅಂತ ಅನ್ಸುತ್ತೆ, ಇರ್ಬೋದಲ್ಲ ಮೇಡಮ್? ಕಮ್ಮಿ ಓದಿದ್ದೀವಿ ಸರ್, ಇಬ್ರು SSLC. ಯಾಕಂದ್ರೆ ಸಾಮಾನ್ಯನ ಏನಕ್ಕೆ ಕೇಳ್ತೇನೆ ಅಂತಂದ್ರೆ, ಕೆಲವರು ಡಿಗ್ರಿ ಆದವರಿಗೆ BA ಅಥವಾ BCom ಅದು MA ಆಗಿತ್ತು ಅಂತಂದ್ರೆ ಒಳ್ಳೆ ಸಾಹಿತ್ಯ ಜಾಸ್ತಿ ಇರತ್ತರಲ್ಲಿ. ಕವಿಗಳ ಬಗ್ಗೆ ಒಂದಿಷ್ಟು ಕೊಟ್ಟಿರ್ತಾರೆ, ಅದನ್ನೆಲ್ಲ ಓದಿರ್ತಾರಲ್ಲ. ಹಂಗಾಗ್ಬಿಟ್ಟು ಆ ಪದ ಜೋಡಣೆ ಮಾಡಿ ಒಂದು ಸಾಹಿತ್ಯ ರಚನೆ ಮಾಡಿ ಒಂದು ಸೊಗಸಾದ ಒಂದು ಮೆಸೇಜ್ ಕೊಡ್ತಕ್ಕಂತ ಅದಕ್ಕೆ ಸಂಗೀತ ಜೋಡಿಸಿ ನೀವು ಹಾಡಿ ಕೊಟ್ಟಿದ್ದೆ ಆದ್ರೆ ನಮಗೆ ಮಹಾವತಾರ್ ಫೌಂಡೇಶನ್ ಇನ್ನೂ ಒಂದು ಕಿರೀಟ ಅಂತಾರಲ್ಲ, ಆ ತರ ಮೆರಗ್ ಬರುತ್ತೆ ಅಂತ ಹೇಳಿಕ್ ಇಷ್ಟಪಡ್ತೇನೆ ಮೇಡಮ್. ಸರ್ ಮತ್ತು ತಾವು ಸೇರ್ಬಿಟ್ಟು ಅಂತದೊಂದು ಹಾಡನ್ನ ರೆಡಿ ಮಾಡಿ, ಹಾಡು ಅದ್ರ ಬರೀ ಹಾಡು ಒಂದೇ ಅಂತ ಅಲ್ಲ, ಆತರ ಅಭಿನಯನೂ ಕೂಡ ನೀವು ಮಾಡ್ಬೋದು. ಒಂಥರ ಒಬ್ರು ಒಂದ್ ತರ ಮಾತಾಡೋದು, ಇಬ್ರು ಇನ್ನೊಂದ್ ತರ ಮಾತಾಡೋದು. ಸಣ್ಣಕ್ಕಿದ್ದಾಗ ನೆನ್ಪ್ ಮಾಡ್ಕೊಳ್ರಿ, ಸ್ಕೂಲ್ಗೆ ಹೋದಾಗ ನಿಮ್ ಸ್ಕೂಲಿಗೆ ನೀವು ಹೋಗ್ತಿದ್ರಿ, ಅವ್ರ ಸ್ಕೂಲಿಗೆ ಅವ್ರು ಹೋಗ್ತಾ ಇದ್ರು. ಸ್ಕೂಲಲ್ಲಿ ಮಾಸ್ಟರ್ ನಾಟಕ ಮಾಡಿಸ್ತಾ ಇದ್ರು, ಅದ್ರಲ್ಲಿ ಪಾತ್ರ ಮಾಡಿದ್ದು ನೆನ್ಪ್ ಮಾಡ್ಕೊಳ್ರಿ. ಮತ್ ಬಾಲ್ಯಕ್ಕೆ ಹೋಗ್ತೀರಾ ಇಬ್ರು, ನೋಡಿ ಎಷ್ಟು ಚಂದ ನಗು ಇದೆ ಇಬ್ರಲ್ಲಿ. ವಾವ್ ಎಲ್ಲರೂ ಕೂಡ ಗಗೈಸಿ ನಗುತ್ತಾ ಇದ್ರೆ ಬಹಳ ಖುಷಿ ಆಯ್ತು. ಸರ್ ಅಂಡ್ ಮೇಡಮ್, ಥ್ಯಾಂಕ್ ಯು. ಮಹಾವತಾರ್ ಫೌಂಡೇಶನ್ ಕಡೆಯಿಂದ ಮತ್ತೊಮ್ಮೆ ತಮಗೆ ಅಭಿನಂದನೆಗಳು. ರಘು, ಇಂಥವ್ರು ಪ್ರತಿಭೆಗಳು ಬರ್ತಾ ಇರ್ಬೇಕು ನಮಗೆ, ಕೊಡ್ತಾ ಇರೋ. ಥ್ಯಾಂಕ್ ಯು ರಘು, ಒಳ್ಳೆ ಪ್ರೋಗ್ರಾಮ್ ನಡೆಸ್ತಾ ಇದೆಯಾ, ನಿನಗೆ ಕೂಡ ಅಭಿನಂದನೆಗಳು. ಎಸ್, ಕಂಟಿನ್ಯೂ ಮಾಡು. ಫೋನ್ ನಂಬರ್ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಮೇಡಮ್. ಲಕ್ಷ್ಮಿ ಮೇಡಮ್. ಓಕೆ ಸರ್, ಓಕೆ ಮೇಡಮ್. ನಿನ್ನಿದು ಚಾಟ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿದ್ದಾರೆ ರಘು ಅವರು. ಎಲ್ಲರೂ ಲೈಕ್ ಮತ್ತೆ ಕಮೆಂಟ್ ಮಾಡಿ, ಎಸ್ ಅಂತ ಮೆಸೇಜ್ ಮಾಡಿ. ವಿಡಿಯೋ ಶೇರ್ ಮಾಡೋದ್ರಲ್ಲೇ ನಾನ್ ಸ್ವಲ್ಪ ನೆಟ್ವರ್ಕ್ ಇದಾಗ್ತಿತ್ತು ಮಮ್ಮ. ನಾನ್ ಬೇರೆ ಸೈಟ್ಗೆ ಹೋದಾಗೆ ಮ್ಯೂಟ್ ಮತ್ತೆ ಇದಾಗ್ಬಿಡ್ತಿತ್ತು. ಅದೇ ಅನ್ಕೊಂಡೆ ನಾನು. ಈಗ ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ ಅಂತ ಅನ್ಕೊಳ್ತೀನಿ. ನಾನು ಚಿಕ್ಕವನಿದ್ದಾಗ ಒಂದ್ ಹಾಡ್ ಕೇಳ್ತಿದ್ದೆ, ಅದ್ ಲೈಕ್ ಎಷ್ಟ್ ಚೆನ್ನಾಗ್ ಆಡ್ತೀನೋ ಗೊತ್ತಿಲ್ಲ. ನಾನೇನ್ ಒಳ್ಳೆ ಸಿಂಗರ್ ಅಂತೂ ಅಲ್ಲ, ಬಟ್ ಒಂದ್ ಹಾಡಿಗ್ ನೆನ್ಪಿಗ್ ಬಂತು, ಆಡೋಣ ಅಂತ ಅನ್ಕೊಂಡಿದೀನಿ. ವಾಯ್ಸ್ ಕೂಡ ಚೆನ್ನಾಗಿಲ್ಲ, ಏನಾದ್ರು ಕೆಟ್ಟದಾಗ ಅನ್ಸಿದ್ರು ಕೂಡ ಏನ್ ಅನ್ಕೋಬೇಡಿ. ಖಂಡಿತ ನಾವೆಲ್ಲ ನಿರೀಕ್ಷಿತರಾಗಿದ್ದೇವೆ, ಖಂಡಿತ ಹೇಳ್ಬೇಕು. ಪುರಂದರದಾಸರ ಸಾಂಗ್ ಇದು.
ಹ್ಮ್ ಕೃಷ್ಣ ಬಾರೋ ರಂಗ ಬಾರೋ ಕೃಷ್ಣಯ್ಯ ನೀ ಬಾರಯ್ಯ ಸಣ್ಣ ಹೆಜ್ಜೆಯ ನಿಟ್ಟು ಗೆಜ್ಜೆನಾದಗಳಿಂದ ಸಣ್ಣ ಹೆಜ್ಜೆಯ ನಿಟ್ಟು ಗೆಜ್ಜೆನಾದಗಳಿಂದ ಮನ್ಮಥ ಜನಕನೆ ಬೇಗನೆ ಬಾರೋ ಮನ್ಮಥ ಜನಕನೆ ಬೇಗನೆ ಬಾರೋ ಕೃಷ್ಣ ಬಾರೋ ರಂಗ ಬಾರೋ ಕೃಷ್ಣಯ್ಯ ನೀ ಬಾರಯ್ಯ ಮನ್ಮಥ ಜನಕನೆ ಬೇಗನೆ ಬಾರೋ ಕಮಲಾಪತಿನಿ ಬಾರಯ್ಯ ಅಮಿತ ಪರಾಕ್ರಮ ಶಂಕರ ಬಾರೋ ಕಮನೀಯ ಗಾತ್ರನೆ ಬಾರಯ್ಯ ದೊರೆಯೇ ಕೃಷ್ಣ ಬಾರೋ ರಂಗ ಬಾರೋ ಕೃಷ್ಣಯ್ಯ ನೀ ಬಾರಯ್ಯ ಕರುಳು ಕೇಶಗಳ ಒಲಿವ ಅಂದ ಭರದ ಕಸ್ತೂರಿ ತಿಲಕವ ಚಂದ ಶಿರದಿ ಒಪ್ಪುವ ನವಿಲು ಕಣ್ಣುಗಳಿಂದ ಶಿರದಿ ಒಪ್ಪುವ ನವಿಲು ಕಣ್ಣುಗಳಿಂದ ತರ ತರ ಭರಣಗಳ ಧರಿಸಿನಿ ಬಾರೋ ತರ ತರ ಭರಣಗಳ ಧರಿಸಿನಿ ಬಾರೋ ಕೃಷ್ಣ ಬಾರೋ ರಂಗ ಬಾರೋ ಕೃಷ್ಣಯ್ಯ ನೀ ಬಾರಯ್ಯ ಹಾಲು ಬೆಣ್ಣೆಗಳ ಕೈಯಲ್ಲಿ ಕೊಡುವೆ ಮೇಲಾಗಿ ಭಕ್ಷ್ಯಗಳ ಮುಚ್ಚಿಟ್ಟು ತರುವೆ ಹಾಲು ಬೆಣ್ಣೆಗಳ ಕೈಯಲ್ಲಿ ಕೊಡುವೆ ಮೇಲಾಗಿ ಭಕ್ಷ್ಯಗಳ ಮುಚ್ಚಿಟ್ಟು ತರುವೆ ಜಾಲ ಮಾಡದೆ ನೀನು ಬಾರಯ್ಯ ಮಾರಿಯೇ ಜಾಲ ಮಾಡದೆ ನೀನು ಬಾರಯ್ಯ ಮಾರಿಯೇ ಬಾಲಯನ ತಂದೆ ಪುರಂದರ ವಿಠಲ ಬಾಲಯನ ತಂದೆ ಪುರಂದರ ವಿಠಲ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾಗಿತ್ತು ರಘುನಾಥ್ ಅವರೇ, ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿ ಹಾಡಿದ್ರ ನಿಮ್ಮ ಬಾಲ್ಯದ ಥ್ಯಾಂಕ್ ಯು ಹಾಡನ್ನ. ಮ್ಯಾಮ್. ಥ್ಯಾಂಕ್ ಯು ಥ್ಯಾಂಕ್ ಯು. ಹೌದು, ಹಾಗೆಲ್ಲ ನಾವು ಚೆನ್ನಾಗಿ ಚಿಕ್ಕವರಿದ್ದಾಗೆಲ್ಲ ನಾಟಕ ಎಲ್ಲ ಮಾಡ್ಬೇಕಾದ್ರೆ ಇದನ್ನ ಫಸ್ಟ್ ಸಾಂಗ್ ಆಡ್ತಿದ್ರು ಮ್ಯಾಮ್ ಎಲ್ರು. ಹಾ ಹಾ ಅದು ನೆನ್ಪು. ಮತ್ತೆ ಇಬ್ರು ಎಂಟ್ರೈಸ್ ಮಾಡಿದ್ದಾರೆ. ರಮೇಶ್ ಸರ್ ಅನ್ಮ್ಯೂಟ್ ಕೊಡುತ್ತೇನೆ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. नंद के गुलारे यशोदा की प्यारे, नंद के गुलारे यशोदा के प्यारे, गोविंद मुरारे गोविंद मुरारे बिनु रोसहारे, गोविंद मुरारे बिनु रोसहारे, नंद के गुलारे यशोदा की प्यारे, नंद के गुलारे यशोदा की प्यारे, करुणा सागर करुणा सागर गिरिधर नागर, करुणा सागर गिरिधर नागर, मुरली मनोहर प्यारे मुरारे, मुरली मनोहर मुरली मनोहर मुरली मनोहर प्यारे मुरारे,
नंद के गुलारे यशोदा की प्यारे नंद के गुलारे यशोदा की प्यारे. ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಹಾಡಿದ್ರಿ. ರೇವತಿ ಮ್ಯಾಮ್. Yes. ಹಾಯ್ ಮ್ಯಾಮ್. ಹಲೋ. ಸೊ ಎಲ್ಲ ಧ್ಯಾನ ಬಂಧುಗಳಿಗೆ ನಮಸ್ಕಾರ. ನಾನು ಲೇಟ್ ಆಗಿ ನಮಸ್ಕಾರ ಜಾಯ್ನ್ ಆಗಿ. ನಮಸ್ತೆ. ಕೇಳಿದೆ, ತುಂಬಾ ಚೆನ್ನಾಗಿ ಹಾಡು ಹೇಳಿದ್ರಿ. ರಮೇಶ್ ಸರ್ನು ತುಂಬಾ ಚೆನ್ನಾಗಿ ಹಾಡು ಹೇಳಿದ್ರು. ನಿಮ್ ಹಾಡು ಆಗುವಾಗ ನಾನು ಜಾಯ್ನ್ ಆದೆ. ಓಕೆ ಮ್ಯಾಮ್. ಬೇರೆ ಯಾರಾದ್ರೂ ಒಂದ್ ಇದಾರ? ಪ್ರಯತ್ನ ಮ್ಯಾಮ್ ಅಷ್ಟೇ. ಒಂದ್ ಪ್ರಯತ್ನ. ಇರ್ಲಿ ಇರ್ಲಿ, ಒಳ್ಳೇದು. ಪ್ರಯತ್ನ ಮಾಡ್ತಾ ಮಾಡ್ತಾನೆ ಮುಂದೆ ಮಾಸ್ಟರ್ಸ್ ಆಗುದು ಅಲ್ವಾ, ಆಗುದು. ಒಳ್ಳೇದಾಯ್ತು. ಬೇರೆ ಯಾರಾದ್ರೂ ಹ್ಯಾಂಡ್ ರೈಸ್ ಇದ್ದಾರಾ? ಗೀತಾ ಮ್ಯಾಮ್ ಒಬ್ರು ಇದ್ದಾರೆ ಮ್ಯಾಮ್. ಹೌದಾ, ಓಕೆ. ಹಾಗಾದ್ರೆ ನಾನ್ ಮಾತಾಡ್ಲಾ ಒಂದೆರಡು? ಮಾತಾಡಿ ಮ್ಯಾಮ್. ನಾನು ಏನಿಲ್ಲ, ಇವತ್ತಿನ ಒಂದು ವಿಸಿಟ್ನ ಬಗ್ಗೆ ತಮ್ಮೆಲ್ಲರ ಹತ್ರ ಹಂಚ್ಕೊಳ್ಳೋಣ ಅಂತ ಅನ್ಕೊಂಡೆ. ಇವತ್ತು ನಾನು ಲೇಟಾಗಿ ಜಾಯ್ನ್ ಆದ ಯಾಕಂತಂದ್ರೆ, ನಾನು ಜಸ್ಟ್ ಬಂದೆ. ನಾನು ಇವತ್ತು ಮಹಾತಾರ್ ಫೌಂಡೇಶನ್ಗೆ ಭೇಟಿ ನೀಡಿದ್ದೆ. ಅಲ್ಲಿ ಇವತ್ತು ಸ್ಯಾಟರ್ಡೆ. ಸೊ ಸಾಮಾನ್ಯವಾಗಿ ಸ್ಯಾಟರ್ಡೆ ಅವರಲ್ಲಿ ಕ್ಲಾಸ್ ನಡೀತಾ ಇದೆ. ಅದಕ್ಕೋಸ್ಕರ ಇವತ್ತು ಹಾಜರಾದೆ. ಜೊತೆಗೆ ನನ್ನೊಟ್ಟಿಗೆ ನಮ್ಮ ಮನೆಯವರ ಅಕ್ಕನ ಸಹ ಕರ್ಕೊಂಡು ಹೋಗಿದೆ, ನನ್ನ ನಾದಿನಿಯವರನ್ನ. ತುಂಬಾ ಚೆನ್ನಾಗಿತ್ತು. ನಾನು ಇವತ್ತು ಯಾಕೆ ಇದನ್ನ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಅಂದ್ರೆ, ನಾವು ಪ್ರತಿದಿನ ಗುರುಗಳು ನಮಗೆ ಬೇಕಾದಷ್ಟು ಕಲ್ಸ್ಕೊಡ್ತಾ ಇದ್ದಾರೆ. ಕೆಲವು ಆಫ್ಲೈನ್ ತರಬೇತಿಗೂ ಸಹ ತುಂಬಾ ಜನ ಹಾಜರಾಗಿದ್ದಾರೆ. ಬಟ್ ನನ್ಗೇನ್ ಅನ್ಸಿತ್ತು ಅಂದ್ರೆ, ನಾವು ಈ ತರ ಹಾಜರಾಗೋದ್ರಿಂದ ನಮ್ಮ ಒಂದು ಸ್ಕಿಲ್ಸ್ ಏನಿದೆ, ಸರ್ ಏನನ್ನ ಕಲ್ಸಿದಾರಲ್ಲ ಅದನ್ನ ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಒಂದು ಸದಾವಕಾಶ ಅಂತ ಹೇಳ್ತಕ್ಕಂಥದ್ದು. ರೀಸೆಂಟ್ಲಿ ಅವರು ಯೋಗ ಕ್ರಿಯೆಯ ಬಗ್ಗೆ ಒಬ್ರು ಶಿವಾಜಿ ಸರ್ ಅಂತ ಆಂಧ್ರದಿಂದ ಬಂದಿದ್ರು, ಕಾಳಹಸ್ತಿಯಿಂದ ಬಂದು. ಅದು ಯಾವಾಗ ಅಂತಂದ್ರೆ ನವೆಂಬರ್ 16th. ಎಸ್, ನವೆಂಬರ್ 16th ಅಲ್ಲಿ ಟ್ರೈನಿಂಗ್ ಅನ್ನ ಕೊಟ್ಟಿದ್ರು. ಅದಕ್ಕೆ ನಾನು ಹಾಜರಾಗಿದ್ದೆ. ಬಟ್ ತದನಂತರ ಇವತ್ತು ಸರ್ ಅದನ್ನ ಮತ್ತೆ ಕಲಿಸಿದಾಗ ನನ್ಗನ್ಸಿತು, ನಾವು ಮಾಡ್ತಾ ಇರತಕ್ಕಂಥ ಸಣ್ಣ ಪುಟ್ಟ ತಪ್ಪುಗಳೆಲ್ಲ ನಾವಿಲ್ಲಿ ತಿದ್ದುಕೊಳ್ಳಿಕ್ಕೆ ಅವಕಾಶ ಅಂತ. ಎರಡನೇದಾಗಿ, ಬಹಳ ಕೆಲವರು ಹೊಸಬ್ರಿದ್ದ ಕಾರಣ ಮಹಾತಾರ್ ಸಂಸ್ಥೆದೊಂದು ಪರಿಚಯನ ಮಾಡಿದ್ರು. ಆ ನಂತರ ಎಲ್ಲ ಕ್ರಿಯೆಗಳನ್ನ ಮಾಡಿಸಿದ್ರು. ಬ್ರೀದಿಂಗ್ ನನ್ನ ತುಂಬಾ ಚೆನ್ನಾಗಿತ್ತು. ಸೌಂಡ್ ಮ್ಯೂಸಿಕ್ ನಲ್ಲಿ ಧ್ಯಾನ ಮಾಡಿಸಿದ್ರು. ನಾವು ಆಕ್ಚುಲಿ 7 ಜನ ಮಾತ್ರ ಇದ್ವಿ. ಬಹಳ ಅದ್ಭುತವಾಗಿತ್ತು ಅದು ಆ ಧ್ಯಾನ. ಆ ನಂತರ ಸಾಕಷ್ಟು ಮುದ್ರೆಗಳನ್ನ ಹೇಳ್ಕೊಟ್ರು, ಅಕ್ಯುಪ್ರೆಷರ್ ಅನ್ನ ಹೇಳ್ಕೊಟ್ರು. ಕೆಲವರು ಸಮಸ್ಯೆ ಇರುವುದಕ್ಕೆ ಬಂದಿದ್ದೇವೆ, ಅದಕ್ಕೆ ಇಂಥದಕ್ಕೆ ಏನ್ ಮಾಡುದು ಅಂತ ಹೇಳ್ತಕ್ಕಂಥದ್ದು ಪ್ರತಿಯೊಂದಕ್ಕನ ಹೇಳಿಕೊಟ್ರು. ಸೊ ಈ ತರ ಎಲ್ಲ ನೋಡಿದಾಗ ನಾವು ಆಫ್ಲೈನ್ ನಲ್ಲಿ, ಇನ್ನೊಂದೇನು ಅಂತಂದ್ರೆ, ನಾವು ಬೆಳಿಗ್ಗೆ ಆನ್ಲೈನ್ ನಲ್ಲಿ ಏನ್ ಕಲ್ತ್ಕೊಂಡ್ರು ನಾವು ಆಫ್ಲೈನ್ ನಲ್ಲಿ ಏನ್ ಕಲಿತೇವಲ್ಲ ಅಷ್ಟು ಸ್ಪಷ್ಟವಾಗಿ ಆನ್ಲೈನ್ ನಲ್ಲಿ ಕಲಿಯಕ್ಕೆ ಆಗುದಿಲ್ಲ. ಬಹಳ ಚೆನ್ನಾಗಿತ್ತು. ಬೆಳಿಗ್ಗೆ ಸರ್ 10 ಗಂಟೆಗೆ 10:30 ಪ್ರಾರಂಭ ಮಾಡಿದವರು. ಅರ್ಧ ಗಂಟೆ ಮಾತ್ರ ಲಂಚ್ ಬ್ರೇಕ್ ಇತ್ತು. ಆ ನಂತರ 6 ಗಂಟೆವರೆಗೂ ಕ್ಲಾಸ್ ತಗೊಂಡ್ರು. 5:30ವರೆಗೂ ಕ್ಲಾಸ್ ಆಯ್ತು. ಆ ನಂತರ ಕೆಲವರು ಸಮಸ್ಯೆ ಇರುವ ಬಗ್ಗೆ ಕೇಳ್ಕೊಂಡು ಅದಕ್ಕೆ ಏನ್ ಮಾಡ್ಬೇಕು ಏನು ಅಂತ ಹೇಳತಕ್ಕಂಥದ್ದನ್ನ ಹೇಳ್ಕೊಟ್ರು. ನಿಜವಾಗ್ಲೂ ಅದ್ಭುತವಾಗಿತ್ತು. ಯಾಕಂತಂದ್ರೆ ನಮಗೆ ಇಷ್ಟೊಂದೆಲ್ಲ ಸರ್ ತುಂಬಾ ನಮಗೆ ಕಲಿಸ್ತಾರೆ. ನಮ್ಗೆ ಅಷ್ಟೊಂದು ಮನ್ಸಲ್ಲಿ ಇಟ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಿ ಅದನ್ನ ಪರ್ಫೆಕ್ಷನ್ ಅಂತ ಹೇಳ್ಕೊಳಕ್ಕೆ ನಮಗೆ ಆಗುದಿಲ್ಲ. ವಿ ಆರ್ ಪರ್ಫೆಕ್ಟ್ ಅಂತ. ಬಟ್ ಅಟ್ಲೀಸ್ಟ್ ಒಂದು 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಈ ತರ ಅಲ್ಲಿ ಫೌಂಡೇಶನ್ಗೆ ಹೋಗಿ ನಾವು ಇದನ್ನ ಕಲ್ತ್ಕೊಂಡ್ರೆ ನಿಜವಾಗ್ಲೂ ನಾವು ಮ್ಯಾಮ್ ನೆಟ್ವರ್ಕ್ ಬ್ರೇಕ್ ಆಗ್ತಿದೆ ಅನ್ಸ್ತಿದೆ ನಿಮ್ದು. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್, ನಿಮ್ದು ಅನ್ಮ್ಯೂಟ್ ಮಾಡ್ಕೊಳ್ಳಿ. ರೇವತಿ ಮೇಡಮ್. ಅನ್ಮ್ಯೂಟ್ ಕೊಟ್ಟಿದ್ದೀನಿ ಮ್ಯಾಮ್. ಬಂತು. ನೆಟ್ವರ್ಕ್ ಹೋಯ್ತು. ಯಾಕಂದ್ರೆ ನಾನು ಇವತ್ತು ಕೆಳಗೆ ಕೂತ್ಕೊಂಡಿದ್ದೇನೆ, ಅದಕ್ಕೋಸ್ಕರ. ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಇದ್ರೆ ಮಾತ್ರ ನೆಟ್ವರ್ಕ್ ಕರೆಕ್ಟ್ ಇರುತ್ತೆ ಅದಕ್ಕೆ. ಸೊ ಇದು ಇಷ್ಟನ ನನಗೆ ಶೇರ್ ಮಾಡ್ಕೋಬೇಕಿತ್ತು.
ಆಮೇಲೆ ಕೆಲವರು ಒಬ್ರಂತೂ ಆಕ್ಚುಲಿ US ಅಲ್ಲಿ ಕೆಲಸ ಮಾಡತಕ್ಕಂಥ ಮಗನನ್ನ ಕರ್ಕೊಂಡು ಬಂದಿದ್ರು. ಅವ್ರು US ಅಲ್ಲಿ ಇದ್ದಾರೆ, ವರ್ಕ್ ಮಾಡ್ತಾರೆ, ಬಟ್ ಸ್ವಲ್ಪ ಸಮಸ್ಯೆ ಇದ್ದ ಕಾರಣ ಅವ್ರನ್ನ ಕರ್ಕೊಂಡು ಬಂದಿದ್ರು, ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಂಡು. ಸೊ ಹಾಗೆಲ್ಲ ನೋಡಿದಾಗ ಅಭಿಪ್ರಾಯ ಏನಂತಂದ್ರೆ, ಈಗಿರುವ ನಮ್ಮ ಏನಿದೆ ಅವರನ್ನ ನಿಜವಾಗ್ಲೂ ಮಹತಾರ್ ಸಂಸ್ಥೆಗೆ ಹೆಚ್ಚಿನದಾಗಿ ಅವ್ರನ್ನ ಕಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರೆ ನಿಜವಾಗ್ಲೂ ಎಲ್ರಿಗೂ ಆರೋಗ್ಯದ ಸಮಸ್ಯೆ ಇದ್ದೇ ಇರುತ್ತೆ. ಒತ್ತಡ, ವರ್ಕ್ ಪ್ರೆಷರ್ ಎಲ್ಲ ಜಾಸ್ತಿ ಇರುವ ಕಾರಣ ಅದಕ್ಕೆಲ್ಲ ಒಂದು ಸುಧಾರಣೆಯನ್ನ ಕಂಡ್ಕೊಳ್ಬಹುದು ಅಂತ. ಸೊ ಆಫ್ಲೈನ್ ಕ್ಲಾಸ್ ನಿಜವಾಗ್ಲೂ ವೆರಿ ವೆರಿ ಹೆಲ್ಪ್ಫುಲ್ ಅಂತ ನನ್ಗನ್ಸಿತ್ತು. ಅದನ್ನ ಶೇರ್ ಮಾಡ್ಕೋಬೇಕಿತ್ತು. ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಕಂಟಿನ್ಯೂ ಮಾಡಿ. ಗೀತಾ ಮ್ಯಾಮ್, ನಿಮ್ಗೆ ಅನ್ಮ್ಯೂಟ್ ಕೊಟ್ಟಿದ್ದೀನಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್ ನೀವು, ಗೀತಾ ಮೇಡಮ್. ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಹೇಳಿ. ಆಕ್ಚುಲಿ ನನ್ಗೆ ಏನ್ ಹೇಳ್ಬೇಕಿತ್ತಂದ್ರೆ, ನಾನು ಯೂಶಲಿ ಧ್ಯಾನ ಮಾಡ್ತಾ ಇರ್ತೀನಿ. ಯೂಶಲಿ ಕಾಮ್ ಆಗಿದ್ದಾಗ ಧ್ಯಾನ ಅದರಷ್ಟಕ್ಕೆ ಅಂದ್ರೆ ಟ್ರೈ ಮಾಡೋದು ಕುಳಿತುಕೊಂಡಾಗ ಆಗ್ತಾ ಇರುತ್ತಲ್ವಾ. ಒಂದೊಂದ್ಸಲ ಮೈಂಡ್ ತುಂಬಾ ಡಿಸ್ಟರ್ಬ್ ಆದಾಗ ಯಾಕೋ ಅದು ನಮ್ಗೆ ಎಷ್ಟೇ ಪ್ರಯತ್ನ ಮಾಡಿದ್ವಿ, ಇವನ್ ನಿದ್ದೆ ಬರದೇ ಇದ್ರು ಕೂಡ ನಾನು ಟ್ರೈ ಮಾಡ್ತಾ ಇದ್ದೀನಿ. ಒಂದೊಂದ್ಸಲ ನಿದ್ದೆನೆ ಬರಲ್ಲ ಮೈಂಡ್ ಡಿಸ್ಟರ್ಬ್ ಮಾಡಿದಾಗ. ಅಂತ ಸ್ಥಿತಿಯಲ್ಲಿ ಹೇಗೆ ನಾವು ಅದು ಧ್ಯಾನ ಆಗಲ್ಲ. ಆ ರೀತಿಯ ಅಂತ ಸ್ಥಿತಿಯನ್ನು ಹೆಂಗೆ ನಾವು ಇದ್ ಮಾಡ್ಕೊಳ್ಬಹುದು ಅಂತ. ಆಕ್ಚುಲಿ ಏನೋ ಒಂದು ಟೈಮಲ್ಲಿ ಏನೋ ಒಂದು ಆಗಿರ್ತದೆ, ಮೈಂಡ್ ಡಿಸ್ಟರ್ಬ್ ಆಗುತ್ತೆ. ಅಂತ ಟೈಮಲ್ಲಿ ನಮ್ಮನ್ನ ನಾವು ಹೆಂಗೆ ತೊಡಗಿಸ್ಕೊಳ್ಬೇಕು ಧ್ಯಾನಕ್ಕೆ ಕೂತ್ಕೊಳ್ಳಕ್ಕೆ. ಮೇಡಮ್, ಈ ಧ್ಯಾನಕ್ಕೆ ಕೂತ್ಕೊಂಡಾಗ ನಾವು ಉಸಿರನ್ನು ಗಮನಿಸ್ಬೇಕಂತಿದೆಯಲ್ಲ, ನೀವು ಅದು ಹೌದು, ಅದು ಪ್ರಯತ್ನ ಮಾಡಿದ್ರು ಕೂಡ ಆಗ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ಕೇಳಿದೆ. ಯಾವಾಗ್ಲೂ ಕಾಮ್ ಆದಾಗ ಇಟ್ ವಿಲ್ ಅದು ಆಟೋಮೆಟಿಕ್ ಆಗಿ ಆಗ್ತಾ ಇರುತ್ತೆ, ಆಗುತ್ತೆ. ಡಿಸ್ಟರ್ಬ್ ಆದಾಗ ಮತ್ತೆ ಅಗೈನ್ ಐ ವಿಲ್ ಕಮ್ ಬ್ಯಾಕ್ ಟು ದ ಸೇಮ್ ಇದಕ್ಕೆ. ಆದ್ರೆ ಇದು ಇಂಥ ಡಿಸ್ಟರ್ಬೆನ್ಸ್ ಆದ ಪಕ್ಷದಲ್ಲಿ ಅದು ಆಗ್ತಾ ಇರ್ಲಿಲ್ಲ. ಅದೇ ಡಿಸ್ಟರ್ಬೆನ್ಸ್ ಆದಾಗ ಅದು ರೂಢಿ ಆಗತ್ತೆ ಮೇಡಮ್. ನೀವು ಎಷ್ಟೊತ್ತಾಗತ್ತೆ ನೋಡಿ, ಇಲ್ಲಾಂದ್ರೆ ಸ್ವಲ್ಪ ಓಡಾಡಿ ಆ ಕಡೆ ಈ ಕಡೆ ಅಡ್ಡಾಡಿ, ಅಥವಾ ಏನಾದ್ರೂ ಆಕ್ಟಿವಿಟಿ ಚೇಂಜ್ ಮಾಡ್ಕೊಂಡ್ಬಿಡಿ. ನಿಮಗ್ ಅವಾಗ ಕೊಡಕ್ ಆಗಲ್ಲ ಅಂತಂದಾಗ ಫುಲ್ ಮೈಂಡ್ ಅಪ್ಸೆಟ್ ಆಗಿರ್ತೈತಿ. ಅವಾಗ ನನಗೆ ಧ್ಯಾನ ಆಕ್ಚುಲಿ ನನಗೆ ಏನಕ್ಕೆ ಬೇಕಿತ್ತಂದ್ರೆ, ನಂಗೆ ಯಾವಾಗ ಅಪ್ಸೆಟ್ ಆದಾಗ ಅದನ್ನ ಅವಾಯ್ಡ್ ಮಾಡಕ್ಕೋಸ್ಕರ ನಂಗೆ ಧ್ಯಾನ ಬೇಕಿತ್ತು. ಅದಕ್ಕೆ ನಾನು ಧ್ಯಾನಕ್ಕೆ ಬಂದಿರೋ ಪರ್ಪಸ್ ಸಹ. ಆದ್ರೆ ನನ್ಗೆ ಯಾವಾಗ ಒಂದ್ ಸಲ ಆ ರೀತಿ ಡಿಸ್ಟರ್ಬ್ ಆದಾಗ ಇದು ವರ್ಕೌಟ್ ಆಗ್ತಾ ಇಲ್ಲಲ್ಲ ಅಂತ ಹೇಳುವಂತ ಫೀಲಿಂಗ್ ಬಂತು. ಮೇಡಮ್, ಈಗ ಅಲ್ಲಿ ನೋಡಿ, ಬಹಳ ದಿವಸದಿಂದ ಇಟ್ಕೊಂಡ್ ಬಂದಿರ್ತೇವೆ ನಾವು, ಒಂದೇ ದಿನಕ್ಕೆ ಹೋಗಲ್ಲ ಅದು. ಹೌದು. ಅದೇ ಅಲ್ಲ, ಅವು ಬರುತ್ತೆ. ನೀವು ಅದನ್ನ ಮತ್ತೆ ಡಿಸ್ಟರ್ಬ್ ಮಾಡ್ಕೊಳ್ಬೇಡಿ. ನಮ್ಗೆ ಆಗ್ತಾ ಇಲ್ಲ ಅಂತಂದ್ ಮತ್ತೆ ನೆಗೆಟಿವ್ ಮಾಡ್ಕೊಳಕ್ ಹೋಗ್ಬೇಡಿ. ಅದು ನಾನು ಇವಾಗ ನಿಮ್ಗೆ ಧ್ಯಾನಕ್ ಬಂದಿರಲ್ಲ, ಅದ ಗ್ರೇಟ್ ಅನ್ಕೋಬೇಕು. ಈಗ ಯೂಶಲಿ ಕೂಲ್ ಆಗಿದ್ದಾಗ ಇದು ಬೂಸ್ಟ್ ಮಾಡುತ್ತೆ. ಇಲ್ಲ ಅಂತ ಧ್ಯಾನ ಬೂಸ್ಟ್ ಮಾಡುತ್ತೆ. ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಟ್. ಅದು ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ. ಆದ್ರೆ ಯಾವಾಗ ನಾವು ಕೆಳಗೆ ಹೋಗ್ತೀವಿ ಅವಾಗ ಬೂಸ್ಟ್ ಮಾಡಿಕೊಳ್ಳಕ್ಕೆ ನಾವು ಟ್ರೈ ಮಾಡಿದಾಗ್ಲೂ ಆಗ್ಲಿಲ್ಲ. ಅದಕ್ಕೆ ಏನಾದ್ರೂ ನಿಮ್ಮಿಂದ ಸಜೆಷನ್ ಇದೆಯಾ ಅಂತ ಕೇಳಿದೆ. ಮಾತಾಡಿ ಮೇಡಮ್. ಆಕ್ಚುಲಿ ಇದೇ ಪ್ರಾಬ್ಲಮ್ ಇಂದ ಇವತ್ತೊಬ್ರು ಬಂದಿದ್ರು. ಸೊ ಅವ್ರು ಆಕ್ಚುಲಿ ಗೀತಾ ಮ್ಯಾಮ್ನ ಹಾಗೆ ಅವ್ರು ಇನ್ನೂ ನಮ್ಮ ವೇದಿಕೆಗೆ ಜಾಯಿನ್ ಆಗಿಲ್ಲ. ಹಿಂದೆ ಒಮ್ಮೆ ಬಂದಿದ್ರು ಅಂತ ಹೇಳ್ತಾರೆ. ಬಟ್ ಅವ್ರು ಇವತ್ತು ಫಸ್ಟ್ ಟೈಮ್ ಬಂದು ಅವರಿಗೆ ಶೋಲ್ಡರ್ ಪೇನ್ ಇದೆ, ಜೊತೆಗೆ ಇದೇ ಪ್ರಾಬ್ಲಮ್ ಅನ್ನ ಹೇಳಿದ್ರು. ಅವರು ಧ್ಯಾನಕ್ಕೆ ಕೂತ್ಕೊಂಡ್ರೆ ಅವರಿಗೆ ಧ್ಯಾನ ಆಗುದಿಲ್ಲ, ಏನೇನೋ ಆಲೋಚನೆ ಬರುತ್ತೆ, ತುಂಬಾ ಡಿಸ್ಟರ್ಬ್ ಆಗ್ತದೆ ಅಂತ ಹೇಳ್ಕೊಂಡು ಸರ್ ಒಂದೇ ಒಂದು ಹೇಳಿದ್ರು ಏನು ಅಂತಂದ್ರೆ, ಆ ತರ ಆದಾಗ ನಿಮಗೆ ಬರುವ ಆಲೋಚನೆಯನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಡಿ, ಅದನ್ನ ಹಿಂಬಾಲಿಸ್ಬೇಡಿ. ಅಯ್ಯೋ ನನ್ಗೆ ಈ ತರ ಆಲೋಚನೆ ಬರ್ತಾ ಇದೆಯಲ್ಲ, ಈ ತರ ಅದ್ರ ಬಗ್ಗೆ ಚಿಂತೆ ಮಾಡಬಾರ್ದು. ನೀವೇನ್ ಮಾಡ್ಬೇಕು ಅಂದ್ರೆ ಅದಕ್ಕೊಂದು ಥ್ಯಾಂಕ್ಸ್ ಹಾಕಿ, ಯು ಹ್ಯಾವ್ ಟು ಕಮ್ ಬ್ಯಾಕ್. ಏನ್ ನಾವು ಬ್ರೀದಿಂಗ್ ಅನ್ನ ನಾವು ಗಮನಿಸ್ತೇವಲ್ಲ, ಅದಕ್ಕೆ ಕಮ್ ಬ್ಯಾಕ್. ಅಯ್ಯೋ ನನ್ಗೆ ಹಿಂಗಾಗ್ತಾ ಇದೆ ಹಂಗಾಗ್ತಾ ಆಲೋಚನೆ ಮಾಡಬಾರ್ದು. ಇನ್ನೂ ಒಂದು ಅವರು ಕೇಳಿದ್ರು, ಕೆಲವೊಮ್ಮೆ ಈ ತರ ಆಗಿ ಲಾಸ್ಟ್ಗೆ ನಿದ್ರೆ ಬಂದ್ಬಿಡ್ತದೆ ಅಂತ. ಓಕೆ ಸರ್ ಅಂದ್ರು. ಓಕೆ, ನಿದ್ರೆನೆ ಮಾಡಿ, ತೊಂದರೆ ಇಲ್ಲ. ಈ ದಿನ ನಿದ್ರೆನೆ ಮಾಡಿ, ನಾಳೆ ಮತ್ತೆ ನೀವು ಕುತ್ಕೊಳ್ತೀರಾ ಅಲ್ಲ, ಆವಾಗ ನಿಮ್ಗೆ ಹೇಗಾಗ್ತದೆ ನೋಡಿ. ಆದರೆ ಯಾವುದೇ ಕಾರಣಕ್ಕೆ ಧ್ಯಾನವನ್ನ ಡಿಸ್ಟರ್ಬ್ ಆಯ್ತು ಅಂತ ಧ್ಯಾನ ಮಾಡೋದನ್ನ ಬಿಡಬೇಡಿ. ಯಾಕಂತಂದ್ರೆ ತುಂಬಾ ಎಲ್ರಿಗೂ ಸಮಸ್ಯೆ ಇರುತ್ತೆ, ಬರುತ್ತೆ ಹೋಗುತ್ತೆ. ಮಾನವರು ಅಂದ್ಮೇಲೆ
ಈ ಯೋಚನೆಗಳು ಬರೋದು ಸಹಜ. ಆ ಸಹಜವಾದ ಆಲೋಚನೆ ಬಂದಾಗ ನಾವು ಒಂಥರ ಧೃತಿ ಕೆಡಬಾರ್ದು ಅಂತ ಹೇಳ್ತೇವಲ್ಲ, ನಾವು ಸೋಲಬಾರ್ದು. ಅದಕ್ಕೆ ನಾವು ಅದು ಹೌದು ಮೇಡಮ್. ಆದ್ರೆ ನನ್ಗೇನಂದ್ರೆ ಆ ಇದ್ರಲ್ಲಿ ನಾವು ಧ್ಯಾನಕ್ಕೆ ಕೂತಾಗ ನಿಜವಾಗಿಯೂ ನಮ್ಮ ಮೈಂಡ್ ಒಂದಿದ್ರಲ್ಲಿ ಕಾನ್ಸಂಟ್ರೇಟ್ ಆಗುತ್ತೆ. ಈಗ ಡಿಸ್ಟರ್ಬೆನ್ಸ್ ಆದಾಗ ಆ ನೆಗೆಟಿವ್ ಥಾಟ್ ಅಲ್ಲಿ ನಮ್ದು ಹೈಯೆಸ್ಟ್ ಕಾನ್ಸಂಟ್ರೇಷನ್ ಗೆ ಹೋದಾಗ ದಟ್ ವಿಲ್ ಎಫೆಕ್ಟ್ ನೆಗೆಟಿವ್ ಆನ್ ಅವರ್ ಬಾಡಿ ಅಲ್ಲ. ಆ ರೀತಿಯ ಅದಕ್ಕೋಸ್ಕರ ಕೇಳಿದೆ. ಇಲ್ಲ ಇಲ್ಲ, ಏನ್ ಗೊತ್ತಾ ಗೀತಾ ಮ್ಯಾಮ್, ನೀವು ನೆಗೆಟಿವ್ ಅಂತ ಅನ್ಕೊಳ್ಳೇಬೇಡಿ. ಇಟ್ ಇಸ್ ನಾಟ್ ನೆಗೆಟಿವ್. ಅರ್ಥ ಆಯ್ತು? ಯಾಕಂತಂದ್ರೆ ತುಂಬಾ ಜನ ಧ್ಯಾನವಂತರು ಇದ್ದಾಗ್ಲೂ ಸಹ ಬೇರೆಯವರಿಂದ ನಮ್ಗೆ ನೆಗೆಟಿವ್ಸ್ ಬರುದು ಅದು ಒಂದು ಉದಾಹರಣೆನ ಕೊಟ್ರು ಅವರು. ಈ ನೆಗೆಟಿವ್ ಥಾಟ್ಸ್ ಎಲ್ಲ ಹೆಂಗ್ ಬರ್ತದೆ, ನಮ್ಮ ಮನೆಗೆ ಯಾರಾದ್ರೂ ಬಂದಾಗ ಅವರಾಗಿಯೇ ಚೆನ್ನಾಗಿ ಮಾತಾಡಿದ್ರು ಅವರ ಮನಸ್ಸಲ್ಲಿ ಕೆಲವೊಮ್ಮೆ ನೆಗೆಟಿವ್ ಥಾಟ್ಸ್ ಇದ್ದಾಗ ಅದು ನಮಗೆ ಬರ್ತದೆ ಅಂತ ಹೇಳ್ತಕ್ಕಂಥದ್ದು. ಸೊ ಅಂತದನ್ನು ಉದಾಹರಣೆಯನ್ನ ಕೊಟ್ರು. ಸೊ ನೀವು ವರ್ಕಿಂಗ್ ವುಮೆನ್ ಆಗಿದ್ದೀರಾ. ಸೊ ಕೆಲವೆಲ್ಲ ನೆಗೆಟಿವ್ಸ್ ಬರ್ತದೆ, ಅಲ್ಲಿ ನಿಮ್ಗೆ ಟ್ರಾನ್ಸ್ಫರ್ ಆಗ್ತದೆ. ಆದರೆ ಒಂದೇ ಒಂದು ಏನು ಅಂತಂದ್ರೆ, ಹೀಗೆ ಆಯ್ತಲ್ಲ ಅಂತ ಹೇಳ್ಕೊಂಡು ಅದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡಿ. ಇವನ್ ಆಫ್ಟರ್ ಧ್ಯಾನ ಆದ್ಮೇಲೆ ನನಗೆ ಈ ಥಾಟ್ ಬಂತಲ್ಲ ಅಂತ ಹೇಳ್ಕೊಂಡು ನೀವು ಆಲೋಚನೆ ಮಾಡಕ್ ಹೋಗ್ಬೇಡಿ. ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಡಿ. ಮತ್ತೆ ಧ್ಯಾನವನ್ನ ಮಾಡೋದನ್ನ ಸಹ ಬಿಡಬೇಡಿ. ನಿಧಾನಕ್ಕೆ, ಯಾಕಂತಂದ್ರೆ ಧ್ಯಾನ ಅಂತ ಹೇಳೋದು ಅಷ್ಟು ಸುಲಭ ಇಲ್ಲ. ಆ ಶೂನ್ಯಕ್ಕೆ ಮುಟ್ಟುವುದನ್ನು ಅಷ್ಟು ಸುಲಭ ಇಲ್ಲ. ಆದ ಕಾರಣ ಧ್ಯಾನ ಮಾಡೋದನ್ನ ಬಿಡದ ಹಾಗೆ ಎಷ್ಟು ಹೊತ್ತಾಗುತ್ತೆ ಅಷ್ಟು ಹೊತ್ತು, ಜೊತೆಗೆ ಜಾಸ್ತಿ ಮಾಡ್ತಾ ಹೋಗಿ. ಇನ್ನೊಂದೇನು ಅಂತಂದ್ರೆ, ಸರ್ ಅಂದ್ರು, ಇಂಥ ಡಿಸ್ಟರ್ಬೆನ್ಸ್ ಇಲ್ಲದ ಹಾಗೆ ಹೊರಗೆ ಬರ್ಲಿಕ್ಕೆ ಒಂದು ಮಾರ್ಗ ಏನು ಅಂತಂದ್ರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನವನ್ನ ಮಾಡಿ ಆ ನಂತರ ನೀವು ಅದರಿಂದ ಹೊರಗೆ ಬನ್ನಿ ಅಂತ. ಇದು ನೀವು ಆಗದೇ ಇದ್ರು ನಿಮಗೆ ರಜೆ ಇದ್ದಾಗ, ಸ್ಯಾಟರ್ಡೇನೋ ಸಂಡೇ ಇದ್ದಾಗ ಆದ್ರೂ ಒಂದೊಂದೇ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಕೂತ್ಕೊಂಡು, ಆವಾಗ ಯಾವುದೇ ಡಿಸ್ಟರ್ಬೆನ್ಸ್ ಆಗುದಿಲ್ಲ. ನಿನ್ನೆ ಮಧುರಾ ಮೇಡಮ್ ತುಂಬಾ ಚೆನ್ನಾಗಿ ಹೇಳಿದ್ರು ಬ್ರಾಹ್ಮಿ ಮುಹೂರ್ತದ ಮಹತ್ವ ಏನು ಅಂತ. ಆಸ್ಟ್ರಲ್ ಮಾಸ್ಟರ್ಸ್ ಟ್ರಾವೆಲ್ ಮಾಡ್ತಾ ಇರ್ತಾರೆ, ಒಳ್ಳೆ ಆಕ್ಸಿಜನ್ ಸಿಗುತ್ತೆ, ಒಳ್ಳೆ ವಾತಾವರಣ ಇರ್ತದೆ, ನಮ್ಮ ಆಲೋಚನೆಗಳು ಸಹ ಕೆಳಗೆ ಇರ್ತದೆ ಅಂತ. ಅಂದ್ರೆ ನಾವು ತುಂಬಾ ಸ್ಟ್ರೆಸ್ ಆಗಿ ಮಾಡಿ ಏನೇನೋ ತಲೆಗೆ ಬರ್ತದಲ್ಲ, ಅಂಥದೆಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಬರುವುದಿಲ್ಲ. ಮೈಂಡ್ ಸಹ ತುಂಬಾ ಶಾಂತವಾಗಿರ್ತದೆ, ಆಲೋಚನೆಯ ಲೆವೆಲ್ಸ್ ಕಮ್ಮಿ ಆಗ್ತದೆ ಅಂತ. ಅದು ಇಂಥವರಿಗೆ ಡೆಫಿನೆಟ್ ಹೆಲ್ಪ್ ಆಗ್ತದೆ ಅಂತ ಹೇಳ್ಕೊಂಡು ಇವತ್ತು ಕ್ಲಾಸ್ ನಲ್ಲಿ ಸರ್ ಹೇಳಿದ್ರು. ಒಳ್ಳೇದಾಯ್ತು, ನೀವು ಇವತ್ತು ಈ ಪ್ರಶ್ನೆಯನ್ನ ಕೇಳಿದ್ದು ಬಹಳ ಒಳ್ಳೇದಾಯ್ತು. ದಿನ ಮಾಡಕ್ ಆಗಲ್ಲ ವರ್ಕಿಂಗ್ನವರಿಗೆ, ಮತ್ತೆ ಮಲ್ಕೊಳಕ್ ಆಗುದಿಲ್ಲ, ಆಫೀಸ್ಗೆ ಹೋಗ್ಬೇಕು. ಸ್ಯಾಟರ್ಡೇ ಸಂಡೇಸ್ ನಿಮ್ಗೆ ಎಷ್ಟು ಸಮಯ ಆಗುತ್ತೆ ಸಮಯ, ಮತ್ತೆ ನೀವು 3 ಗಂಟೆಯಿಂದ 4:15ವರೆಗೆ ಕೂತ್ಕೊಳ್ಬೇಕು ಅಂತ 1 ಗಂಟೆ 1:15 ಕೂತ್ಕೋಬೇಕು ಅಂತಿಲ್ಲ. ನೀವು ಅರ್ಧ ಗಂಟೆ ಮಾಡಿದ್ರು ಪರವಾಗಿಲ್ಲ. ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಕೂತು ಇದರಿಂದ ಹೊರಗೆ ಬರಕ್ಕೆ ಪ್ರಯತ್ನ ಮಾಡಿ. ನಂತರ ನೀವು ರೆಗ್ಯುಲರ್ ಧ್ಯಾನವನ್ನ ಮಾಡಿ. ಇಲ್ಲ, ನೆಕ್ಸ್ಟ್ ಡೇಗೆ ನಾನು ಆಚೆ ಬಂದ್ಬಿಟ್ಟೆ, ಅದು ಬೇರೆ. ನೆಕ್ಸ್ಟ್ ಡೇಗೆ ನಾನು ನನ್ನನ್ನು ಕರೆಕ್ಷನ್ ಮಾಡಿಕೊಂಡಿದ್ದೆ. ಬಟ್ ಆ ಒಂದು ದಿನ ನನಗೆ ಅದನ್ನ ಆಚೆ ತರುದು ಹೇಗೆ, ಇಂಥ ವಿಷಯಗಳು ಜೀವನದಲ್ಲಿ ಪ್ರತಿದಿನ ಅಥವಾ ಯಾವ ತರ ಬರುತ್ತೆ ನಮಗೆ ಗೊತ್ತಿಲ್ಲ, ನಾವ್ ಎಕ್ಸ್ಪೆಕ್ಟ್ ಮಾಡಲ್ಲ. ಯಾರ ಜೊತೆ ಒಂಥರ ಹಾರ್ಷಾಗಿ ಯಾರೋ ನಮ್ಮ ಹತ್ರ ಮಾತಾಡ್ತೀವಿ ಅಥವಾ ನಾವು ಯಾರಿಗೋ ಮಾತಾಡಿರ್ತೀವಿ, ಅದು ಹರ್ಟ್ ಆಗ್ತಾ ಇರ್ತದೆ ನಮಗೆ ಒಳಗಡೆಯಿಂದ. ಆಗ ಅಂತ ಪೊಸಿಷನ್ ಅಲ್ಲಿ ನಾನು ನನ್ನನ್ನು ಹೇಗೆ ಅದರಿಂದ ಆಚೆ ತಂದ್ಕೊಳ್ಳೋದು ಅಂತ ಇಮಿಡಿಯೇಟ್ ನೆಕ್ಸ್ಟ್ ಡೇಗೆ ನಾನು ಬಂದ್ಬಿಟ್ಟೆ. ನಾನೇ ನನಗೆ ಪಾಠ ಹೇಳ್ಕೊಂಡು ಬಂದೆ. ಅದು ನೆಕ್ಸ್ಟ್ ಡೇಗೆ ಆಯ್ತು, ಆ ಮೊಮೆಂಟಿಗೆ ಅಷ್ಟೇ. ಎದ್ದು ಬರಬೇಡಿ. ಯು ಕಂಟಿನ್ಯೂ ದಟ್. ಓಕೆ ಓಕೆ ಓಕೆ. ಅವ್ರು ಅದೇ ಅಂತಾರೆ. ಈಗ ನಿದ್ರೆ ಮಾಡೋ ಬಗ್ಗೆನೂ ಒಂದು ಉದಾಹರಣೆನ ಕೊಟ್ರು ಅವರು. ನಿದ್ರೆ ಆಗಿ ಹಿಂಗ್ ಹೋಗುತ್ತೆ, ಬಟ್ ತಕ್ಷಣ ನೀವು ಬಂದು ಮತ್ತೆ ಸರಿ ಮಾಡಿಕೊಂಡು ಕೂತ್ಕೊಂಡು ನೀವು ಧ್ಯಾನವನ್ನ ಮಾಡಿ ಅಂತ. ಓಕೆ ಓಕೆ ಓಕೆ, ತಕ್ಷಣ ನನಗೆ ಆಲೋಚನೆ ಬಂತಲ್ಲ, ಯು ಕಮ್ ಬ್ಯಾಕ್. ಬೇಡ, ಅದಕ್ಕೆ ಥ್ಯಾಂಕ್ಸ್, ಧನ್ಯವಾದ ಅಂತ ಹೇಳ್ಬಿಟ್ಟು ಯು ಕಮ್ ಬ್ಯಾಕ್. ದಟ್ ಈಸ್ ಆಯ್ತಾ? ಖಂಡಿತ ನಿಮಗೆ ಮುಂದುವರಿತಾ ನಿಮ್ಮ ಧ್ಯಾನ ಜಾಸ್ತಿ ಆಗ್ತಾ ಬಂದ ಹಾಗೆ ಖಂಡಿತ ನಿಮಗೆ ಶೂನ್ಯ ಸ್ಥಿತಿಗೆ ಬರ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಒಂದು ಹಾಡು ಹೇಳ್ತೀನಿ ಈಗ. ಅಲ್ಲ ಗೀತಾ ಮೇಡಮ್ ಇಷ್ಟು ಬೇಗ ಗಮನಿಸ್ತಾ ಇದ್ದಾರೆ ಅವರು, ನನ್ಗೆ ಬರ್ತಾ ಇದೆ ಅಂತ ಅನ್ನೋದು. ಈಗ ಮೇಡಮ್, ಯಾಕಂದ್ರೆ ಎಲ್ಲಾರ್ಗು ಬರುತ್ತೆ. ಹಿಂದಿನ ಘಟನೆ ಏನಾಗಿರ್ತಲ್ಲ ನಮಗೂ ಬರುತ್ತೆ. ಈಗ ನಮ್ಗೇನು ಶೂನ್ಯ ಸ್ಥಿತಿ ತಕ್ಷಣ ಹೋಗ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಒಂದ್ ತಾಸ್ ಮಾಡಿದಾಗ 15 ನಿಮಿಷ ಹೋಗಿರ್ತೇವೆ ಅಷ್ಟೇ ನಾವು. ಆದ್ರೂ ಹಿಂದಿನ ಘಟನೆ, ಅದಕ್ಕೆ ನೀವು ಇಷ್ಟು ಬೇಗ ನೀವು ಗುರುತಿಸ್ಕೊಂಡಿದ್ದೀರ, ನಿಮ್ಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು ನಾವು.
ಅದಕ್ಕೆ ನೀವು ಅದನ್ನ ಬಿಟ್ಟು ಬಿಡಿ, ಧ್ಯಾನಕ್ಕೆ ಕೂಡುದು ಮಾತ್ರ ಬಿಡಬೇಡಿ. ನಿಮ್ಗೆ ಯಾವ್ದು ಅವ್ ಮಾಡಿ. ಸರಿ, ಒಂದು ಹಾಡು ಹೇಳ್ತೀನಿ. ಮ್ಯಾಮ್ ಹಾಗೆ ನಿಮ್ ನಂಬರ್ನ ನಿಮ್ಗೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ನಿಮ್ಗೆ ಏನಾದ್ರು ಇನ್ನೂ ಡೌಟ್ ಇದ್ರೆ ಗೀತಾ ನಾಯಕ್ ನಾಟಿ ಮ್ಯಾಮ್ ನಿಮ್ಗೆ ಅಸಿಸ್ಟ್ ಮಾಡ್ತಾರೆ. ಓಕೆ 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 ಮ್ಯಾಮ್. ಒಂದ್ ಹಾಡು ಹೇಳ್ಬೋದಾ? ಹಾ ಮ್ಯಾಮ್. ಓಕೆ, ಒಂದು ಭಾವಗೀತೆ ಹಾಡ್ತೀನಿ. ತುಂಬಾ ಸಂಕ್ಷಿಪ್ತವಾಗಿ ಚಿಕ್ಕದಾಗಿರ್ಲಿ ಮ್ಯಾಮ್, ಟೈಮ್ ತುಂಬಾ ಕಮ್ಮಿ ಇದೆ. ಬಿಡಬೇಡ ಸದ್ಗುಣವ, ಬಾಳಿಗಿದು ಭೂಷಣವು. ಬಿಡಬೇಡ ಸದ್ಗುಣವ, ಬಾಳಿಗಿದು ಭೂಷಣವು. ಉಡುಗೆ ತೊಡುಗೆಗಳೆಲ್ಲ ದೇಹ ಶೃಂಗಾರವು. ಕಳ್ಳನಾಡಲು ಬೇಡ, ಸುಳ್ಳನೆನಿಸಲು ಬೇಡ. ಮಲ್ಲಿಗೆಯ ಹೂವಾಗು, ಮಾಮರದ ಫಲವಾಗು. ಕಳ್ಳನಾಗಲು ಬೇಡ, ಸುಳ್ಳನೆನಿಸಲು ಬೇಡ. ಮಲ್ಲಿಗೆಯ ಹೂವಾಗು, ಮಾಮರದ ಫಲವಾಗು. ಬಲ್ಲಿದನು ನಾನೆಂಬ ಹೆಮ್ಮೆಯೆಂದಿಗೂ ಬೇಡ. ಅಣುವಲ್ಲಿ ಅಣುವಾಗು, ಮಾಮರದ ಫಲವಾಗು. ಬಿಡಬೇಡ ಸದ್ಗುಣವ, ಬಾಳಿಗಿದು ಭೂಷಣವು. ಉಡುಗೆ ತೊಡುಗೆಗಳೆಲ್ಲ ದೇಹ ಶೃಂಗಾರವು. ಚಿತ್ತದೊಳು ಸುವಿಚಾರ ಚಂದ್ರ ಮೂಡುತ್ತಲಿಹುದು. ಜ್ಞಾನ ದೀಪದ ಬೆಳಕು ದಾರಿ ತೋರುತ್ತಲಿಹುದು. ಬಿಡಬೇಡ ಸದ್ಗುಣವ, ಬಾಳಿಗಿದು ಭೂಷಣವು. ಉಡುಗೆ ತೊಡುಗೆಗಳೆಲ್ಲ ದೇಹ ಶೃಂಗಾರವು. ಕಲ್ಪನೆ ಹೇಳಿದೆ, ಸಾಕು. ವೆರಿ ನೈಸ್, ತುಂಬಾ ಚೆನ್ನಾಗಿ ಹಾಡಿದ್ರು. ವೆರಿ ನೈಸ್, ಥ್ಯಾಂಕ್ ಯು. ಧನ್ಯವಾದಗಳು ಮ್ಯಾಮ್, ತುಂಬಾ ಚೆನ್ನಾಗಿತ್ತು ನಿಮ್ಮ ಹಾಡು. ಅದು ಫುಲ್ ಹೇಳಕ್ ಆಗ್ಲಿಲ್ಲ, ಸ್ವಲ್ಪನೇ ಟೈಮ್ ಇದೆ ಅಂತ ಹೇಳಿದ್ರಲ್ಲ. ಓಕೆ. ರಘು ಮ್ಯಾಮ್, ವೇದವತಿ ಮ್ಯಾಮ್ ಹ್ಯಾಂಡ್ ರೈಸ್ ಮಾಡಿದಾರೆ, ಅವ್ರು ಅನ್ಮ್ಯೂಟ್ ಕೊಟ್ಟಿದ್ದೀನಿ. ಏನಾದ್ರು ಇದ್ರೆ ಸ್ವಲ್ಪ ಸಂಕ್ಷಿಪ್ತವಾಗಿ ಜಲ್ದಿ ಕೇಳಿದ್ರೆ ಚೆನ್ನಾಗಿರುತ್ತೆ ಮ್ಯಾಮ್. ಹಾ ಏನಿಲ್ಲ, ನಾನು ಇವತ್ತು ಆ ಪಾಂಪ್ಲೆಟ್ಸ್, ರೆಸಿಟ್ ಬುಕ್ ಎಲ್ಲ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ಕೊಟ್ಬಿಟ್ಟು ಬಂದೆ. ಅಂದ್ರೆ ಅವ್ರು ಇರ್ಲಿಲ್ಲ, ಅವ್ರ ಅಸಿಸ್ಟೆಂಟ್ ಅವರೇ ಹೇಳಿದ್ರು ಅವ್ರ ಕೈಯಲ್ಲಿ ಕೊಟ್ಬಿಡು ಅಂತ, ಶ್ರೀಕಾಂತ್ ಅಂತೇಳಿ. ಅವ್ರ ಕೈಯಲ್ಲಿ ಕೊಟ್ಟು ಬಂದಿದ್ದೀನಿ. ಅದೊಂದು ಇನ್ಫಾರ್ಮ್ ಮಾಡ್ಬೇಕು ಅಂತ ಹೇಳಿ. ಸೋಮವಾರ ಮೀಟಿಂಗ್ ಇದೆ, ಈ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕೆಲಸ. ಓಕೆ ಮ್ಯಾಮ್, ಥ್ಯಾಂಕ್ ಯು.